ವಿಶೇಷ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ಪುಣ್ಯ ಕ್ಷೇತ್ರಗಳ ದರ್ಶನ. ವೀಕ್ಷಿಸಿ ಮಹರ್ಷಿ ವಾಣಿ ನಾಳೆ ಬೆಳಗ್ಗೆ 8 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತಿ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ? ಸ್ವಾಗತಿಸ್ಬಿಡೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ವೀಕ್ಷಕರೇ, ಈಗ ತಿಳಿಯೋಣವಾ ಇಂದಿನ ದಿನ ವಿಶೇಷವನ್ನ. ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಕ್ಕೆ ಬಹಳಷ್ಟು ಮಾನ್ಯತೆ ಇದೆ. ಇವತ್ತು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಕೂಡ ಹೇಳ್ತಾರೆ. ಲಕ್ಷ್ಮಿಯನ್ನ ಬಹಳ ಸಲೀಸಾಗಿ ಒಲಿಸ್ಕೊಳ್ಬಹುದು ಅಂತ ಹೇಳ್ತಾರಲ್ವೇ ಗುರುಜಿ? ಹಾಗಾಗಿ ಆಷಾಢ ಮಾಸದ ಈ ಶುಕ್ರವಾರ ಇನ್ನೂ ಏನೆಲ್ಲ ವಿಶೇಷತೆಯಿಂದ ಕೂಡಿದೆ ಅಂತ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಇವತ್ತಿನ ವಿಶೇಷ ನಿಜಕ್ಕೂ ಬಹಳ ವಿಶೇಷವೇ. ಆಷಾಢ ಮಾಸದ ಈ 3ನೇ ಶುಕ್ರವಾರ ಇದು ಬಹಳ ವಿಶೇಷ. ಈ ಶುಕ್ರವಾರ ಬಹಳ ವಿಶೇಷವಾಗಿದೆ, ಅರ್ಥಗರ್ಭಿತವಾಗಿದೆ. ಅನುಷ್ಠಾನಗಳನ್ನು ಮಾಡಿಕೊಳ್ಳಿಕ್ಕೂ ಬಹಳ ವಿಶೇಷವಾದಂತಹ ದಿನ ಇವತ್ತು. ಅದಕ್ಕೆ ಬಹುಶಃ ಇರ್ಬೋದೇನೋ ನನ್ನ ಇವತ್ತಿನ ಕಾರ್ಯಕ್ರಮ ಸಂಜೆ 4 ಗಂಟೆಗೆ ಸವಿತಾ ಸಮಾಜದಿಂದ ಏರ್ಪಡಿಸಿರ್ತಕ್ಕಂಥ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮನ ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆಸ್ತಾ ಇರತಕ್ಕಂಥ ಕಾರ್ಯಕ್ರಮ. ಒಂದು ಕಮಲದ ಹೂವು, ಒಂದಿಷ್ಟು ಕುಂಕುಮ, ತಾಯಿಗೆ ನೈವೇದ್ಯಕ್ಕೆಷ್ಟು ಜೇನುತುಪ್ಪ, ವಿಶೇಷವಾದಂತಹ ಮಂತ್ರಾನುಷ್ಠಾನ. ಈ ಮಂತ್ರಾನುಷ್ಠಾನವನ್ನು ಮಾಡಿದರೆ ಸಾಕು, ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ನಮಗಾಗತ್ತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರಸಜನಿಲಯೇಂ ಸರೋಜಹಸ್ತೇಂ ಧವಲತರಾಗುಂಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇಂ ಮನೋ ತ್ರಿಭುವನ ಬೋಧಿಗರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಸಂಜೆ ಬಹಳ ವಿಶೇಷವಾಗಿ ನಡೀತಿದೆ. ಸವಿತಾ ಸಮಾಜ ಅಂದರೆ ಬರೀ ವಾದ್ಯ ಅಥವಾ ಅಲಂಕಾರಕ್ಕೆ ಮಾತ್ರವೇ ಅಲ್ಲ, ಇಂತಹ ಧಾರ್ಮಿಕವಾದಂತಹ ಕೆಲಸಗಳನ್ನು ಮಾಡತಕ್ಕಂತಹ ಒಂದು ಮನಸ್ಥಿತಿನ ತಂದಿಟ್ಕೊಂಡಿರ್ತಕ್ಕಂಥದ್ದವರು. ಯಾವಾಗಲೂ ಆಧ್ಯಾತ್ಮಿಕ, ಧಾರ್ಮಿಕ, ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ, ದೇವತಾ ವಿಶೇಷತೆಗಳಲ್ಲಿ, ವಿಶೇಷವಾದಂತಹ ಅನುಷ್ಠಾನಗಳಲ್ಲಿ ವಾದ್ಯದಿಂದ ತಾಯಿನ ತೃಪ್ತಿಪಡಿಸ್ತಕ್ಕಂಥದ್ದು, ಅಂದರೆ ದೇವರನ್ನ ತೃಪ್ತಿಪಡಿಸ್ತಕ್ಕಂಥದ್ದು. ಆ ನಾದ ಸಾಮಾನ್ಯವಾದ ತ್ಯಾಗರಾಜರ ಆರಾಧನಾ ಮಹೋತ್ಸವ ಸಹಿತ ಇವತ್ತಲ್ಲಿ ನಡೀತಾ ಇದೆ. ತ್ಯಾಗರಾಜರ ಆರಾಧನಾ ಮಹೋತ್ಸವ ಜೊತೆಗೆ ತಾಯಿ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ ಸಾಕಷ್ಟು ಸುಮಂಗಲೆಯರನ್ನ ಒಂದೆಡೆ ಸೇರಿಸಿ, ಏಕೆಂದರೆ ಒಬ್ಬೊಬ್ಬ ಹೆಣ್ಣು ಮಕ್ಕಳಲ್ಲೂ ಒಂದೊಂದು ಶಕ್ತಿ ಇರುತ್ತೆ. ಒಂದೊಂದು ಹೆಣ್ಣು ಮಕ್ಕಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ. ಕಾರಣ ಯಾಕೆಂದ್ರೆ 100 ಹುಳಿಪೆಟ್ಟು ತಿಂದರೆ 1000 ಹುಳಿಪೆಟ್ಟು ತಿಂದರೆ ಒಂದು ವಿಗ್ರಹ ಅಂತ ಏನು ಹೇಳ್ತೀವಿ. ಹೆಣ್ಣು ಮಗಳು ಜನ್ಮಕಾಲದಿಂದ ತಾಯಿ ಗರ್ಭದಿಂದ ಹೊರಬಂದ ತಕ್ಷಣ ಆ ಹೆಣ್ಣು ಮಗಳಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿ ಚೈತನ್ಯ ಇರುತ್ತೆ. ಅಂತಹ ಶಕ್ತಿ, ಅಂತಹ ವಿಶೇಷತೆ ಇರತಕ್ಕಂಥದ್ದು ನಮ್ಮ ಭಾರತ ಸ್ತ್ರೀಯರು. ಆ ಹೆಣ್ಣು ಮಕ್ಕಳಲ್ಲಿ ಆ ಗುಣ ಇರುತ್ತೆ. ಯಾಕೆಂದ್ರೆ ಸಂಸ್ಕಾರದ ಫಲ ಇವತ್ತಿನ ಕಾಲಕ್ಕೆ ಸಂಸ್ಕಾರ ಕಡಿಮೆ ಇರಬಹುದು, ಆದರೆ ಹಿಂದಿನ ಪರಂಪರಿತವಾಗಿ ಬಂದಿರತಕ್ಕಂತಹ ಸಂಸ್ಕಾರ ನಮ್ಮ ಇನ್ನೂ ಆ ಒಂದು ಸೊಗಡು ನಮ್ಮ ಹೆಣ್ಣು ಮಕ್ಕಳಲ್ಲಿದೆ. ಯಾಕೆಂದ್ರೆ ಅನುಷ್ಠಾನಗಳನ್ನು ಮಾಡಬೇಕಾದ್ರೆ ಕ್ರಮಬದ್ಧವಾಗಿ ಮಾಡ್ತಕ್ಕಂತಹ ರೀತಿ. ಇಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಹೂ ಇದ್ರೆ ಸಾಕು, ಆ ದೇವರನ್ನ ನೋಡ್ಲಿಕ್ಕೆ ಆನಂದ. ವಾಸ್ಕಲ್ಲುಗಳು ಇವತ್ತು ಸಾಕಷ್ಟು ಕಡೆ ನೋಡಬಹುದು ನಾವು. ಮನೆಯಲ್ಲಿ ಮನೆ ಮುಂಭಾಗ ಇರ್ತಕ್ಕಂಥ ವಾಸ್ಕಲ್ಲುಗಳಿಗೆ ಅರಿಶಿನ ಕುಂಕುಮ ಹಚ್ಚಿರ್ತಾರೆ, ಎಷ್ಟು ಆನಂದವಾಗುತ್ತೆ. ಮನೆ ಮುಂದೆ ರಂಗೋಲಿ ಹಾಕಿ ಆ ರಂಗೋಲಿಯ ಮಧ್ಯದಲ್ಲಿ ಇಷ್ಟು ಅರಿಶಿನ ಕುಂಕುಮ ಇಟ್ಟು ಒಂದು ಹೂವು ಇಟ್ಟಿದ್ರೆ ಆ ಮನೆ ಒಳಗೆ ಯಾರು ನೋಡಿದ್ರು ಸಹಿತ ಆ ಮನೆ ನೋಡೋ ದೃಷ್ಟಿನೇ ಬೇರೆ. ಅಲ್ಲಿ ಯಾವ ರಾಕ್ಷಸರು, ಯಾವ ಭೂತಚೇಷ್ಟೆಗಳು, ಯಾವ ಭೂತ ಪ್ರೇತಗಳು ಸಹಿತ ಆ ಮನೆಗೆ ಬರೋದಿಲ್ಲ. ಕಾರಣ ಮನೆ ಮುಂದೆ ಇರತಕ್ಕಂತಹ ರಂಗವಲ್ಲಿ, ಅದರ ಮೇಲ್ಭಾಗದಲ್ಲಿರ್ತಕ್ಕಂಥ ಅರಿಶಿನ ಕುಂಕುಮ, ಒಂದಿಷ್ಟು ಹೂ.
ಇದು ನಮ್ಮ ಸಂಪ್ರದಾಯ. ಇಂತಹ ಸಂಪ್ರದಾಯ ಒಂದು ಸಂಸ್ಕೃತಿಯ ಮಧ್ಯದಲ್ಲಿ ಇವತ್ತಿನ ದಿವಸ ಸವಿತಾ ಸಮಾಜದವರು ಆಯೋಜಿಸಿರ್ತಕ್ಕಂಥ ತ್ಯಾಗರಾಜರ ಆರಾಧನಾ ಮಹೋತ್ಸವ, ಸಾಕಷ್ಟು ಕಲಾ ತಂಡದವರು, ಸಾಕಷ್ಟು ವಿದ್ವಾಂಸರು, ಒಳ್ಳೆ ವಿದ್ಯೆಯನ್ನು ಕಲ್ತಿರ್ತಕ್ಕಂಥವ್ರು ಅವರೆಲ್ಲರೂ ಬಂದು ಆ ನಾದವನ್ನು, ವಿಶೇಷವಾಗಿರ್ತಕ್ಕಂಥ ಸಂಗೀತವನ್ನು ಆ ಒಂದು ವಿಶೇಷವಾದಂಥ ರೀತಿ ಬಾರಿಸಿದಾಗ ಅದನ್ನು ಕೇಳಲಿಕ್ಕೆ ಆನಂದ. ಜೊತೆಗೆ ಒಬ್ಬೊಬ್ಬರು ಸಾಧನೆ ಮಾಡಬೇಕಾದ್ರೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಶ್ರಮದಿಂದ, ಕ್ರಮದಿಂದ ಅರಣ್ಯದಲ್ಲಾಗ್ಬೋದು ಅಥವಾ ವಿಶೇಷವಾಗಿರ್ತಕ್ಕಂತಹ ಜಲ ಇರತಕ್ಕಂಥದ್ದಾಗಿರ್ಬೋದು. ಯಾಕೆಂದ್ರೆ ಸಂಗೀತ ಸುಧೆ ಆಚೆ ಬರಬೇಕಾದ್ರೆ ಬಹಳ ಕಷ್ಟ ಇದೆ. ಅಷ್ಟು ಶ್ರಮ ಬಿಟ್ಟು ಅಭ್ಯಾಸವನ್ನ ಮಾಡಿರ್ತಕ್ಕಂಥವ್ರು ಸವಿತಾ ಸಮಾಜ. ಬಹುಶಃ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಶ್ರೇಯಸ್ಸನ್ನು ಕೊಟ್ಟಿದ್ದಾನೆ, ಒಬ್ಬೊಬ್ಬರಲ್ಲಿ ಒಂದೊಂದು ವರ್ಚಸ್ಸು, ತೇಜಸ್ಸನ್ನು ಕೊಟ್ಟಿದ್ದಾನೆ. ಇವರಿಗೆ ಅಂಗಾರಕನಿಂದ ಸಾಕಷ್ಟು ವಿಶೇಷತೆ ಇದೆ. ಅಂಗಾರಕನ ನಾವು ಸಾಮಾನ್ಯಕ್ಕೆ ಯಾವುದೇ ಆಗಲಿ ಮಗು ಒಂದು ಹುಟ್ಕೋದ್ಲು ಮಾಡಿಸ್ಬೇಕಾದ್ರೆ ಆ ಹುಟ್ಕೋದ್ಲು ಮಾಡಿಸೋ ಸನ್ನಿವೇಶದಲ್ಲಿ ಒಂದು ಕೆಂಪು ವಸ್ತ್ರ, ಒಂದಿಷ್ಟು ತೊಗರಿ ಬೇಳೆ, ಅಕ್ಕಿ, ಅದನ್ನ ಕೆಂಪು ವಸ್ತ್ರದಲ್ಲಿ ಕೊಡ್ತೀವಿ. ಯಾತಕ್ಕೋಸ್ಕರ? ಅಂಗಾರಕನ ಪ್ರತಿ, ಅಂಗಾರಕ ಅಲ್ಲಿರ್ತಕ್ಕಂತಹ ರೀತಿ, ಅಂಗಾರಕನಿಂದ ಬರ್ತಕ್ಕಂತಹ ದೋಷಗಳು ದೂರವಾಗಲಿ ಅಂತ ಹೇಳಿ ನಾವು ಸವಿತಾ ಸಮಾಜದಲ್ಲಿರ್ತಕ್ಕಂಥವರಿಗೆ ಆ ಒಂದು ಭಾಗದ ಜನಕ್ಕೆ ನಾವು ಕೊಡ್ತೀವಿ. ಒಂದು ವಿಶೇಷತೆ ಇದೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅವರಲ್ಲಿರ್ತಕ್ಕಂತಹ ವಿದ್ಯೆ ಆ ಒಂದು ನಾದ ನುಡಿಸ್ತಾ ಇದ್ರೆ ಭಗವಂತ ಸಹಿತ ತಲೆ ಓಲಾಡಿಸ್ತಾನೆ. ಆ ನಾದಕ್ಕೆ ಅಷ್ಟು ಶಕ್ತಿ ಇದೆ. ಸಂಗೀತ ಸಾಮಾನ್ಯವಾದ್ದಲ್ಲ, ನಾದ ಸಾಮಾನ್ಯವಾದ್ದಲ್ಲ. ಒಂದೊಂದು ನಾದದಲ್ಲೂ ಸಹಿತ ಬರ್ತಕ್ಕಂತಹ ಒಂದೊಂದು ಸ್ವರ ಮಾಧುರ್ಯವೂ ಅಷ್ಟು ವಿಶೇಷವಾಗಿರುತ್ತೆ. ಸಾಕಷ್ಟು ಘನ ವಿದ್ಯಾವಂತರಿದ್ದಾರೆ ಅವರಲ್ಲೂ ಸಹಿತ. ಅಂತಹ ವಿದ್ಯಾವಂತರನ್ನ ಒಂದೆಡೆ ಸೇರಿಸಿ ಇವತ್ತು ಮಹಾಲಕ್ಷ್ಮಿ ನಮೋಸ್ತುತೆ ಬಹಳ ವೈಭವಪೂರಿತವಾಗಿ ನಡೀತಾ ಇದೆ. ನಾನು ಬರ್ತಿದ್ದೇನೆ, ನೀವೆಲ್ಲ ಬನ್ನಿ. ಆ ವಿಳಾಸ ಮತ್ತೊಮ್ಮೆ ತಿಳಿಸಮ್ಮ. ಖಂಡಿತ ಗುರುಜಿ. ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಆವರಣ. ಖಂಡಿತವಾಗ್ಲೂ ಎಲ್ಲರೂ ಬರ್ಕೊಳ್ಳಿ. ಯಾಕಂದ್ರೆ ನಿನ್ನೆ ಬಹಳಷ್ಟು ಜನ ಕಚೇರಿಗೂ ಫೋನ್ ಮಾಡಿದ್ದಾರೆ, ನಮ್ಮ ಜಿ ಕನ್ನಡ ವಾಹಿನಿಯ ಕಚೇರಿಗೆ. ಹಾಗೆ ನನಗೂ ವೈಯಕ್ತಿಕವಾಗಿ ಕೇಳ್ತಿದ್ರು. ANR ಭವನ, ಬಾನಸವಾಡಿ ಅಂಚೆ, ಡಿ ಚನ್ನಸಂದ್ರ, ಬೆಂಗಳೂರು. ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ, ಇದಿರುವಂತಹದ್ದು ಬೆಂಗಳೂರಿನ ಬಿ ಚನ್ನಸಂದ್ರದ ಬಳಿ ಇರುವಂತಹ ಬಾನಸವಾಡಿ ಅಂಚೆಯ ANR ಭವನದ ಬಳಿ ಇರುವಂತಹ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಲಕ್ಷ್ಮೀ ಪೂಜೆ ಜರುಗ್ತಾ ಇರುತ್ತೆ. ಖಂಡಿತ ಎಲ್ಲರೂ ಕೂಡ ಆಸಕ್ತರು ಬಂದು ಪೂಜೆಯಲ್ಲಿ ಭಾಗವಹಿಸಬಹುದು. ಆಷಾಢ ಮಾಸದ ಶುಕ್ರವಾರದ ಲಕ್ಷ್ಮೀ ಪೂಜೆ ಮತ್ತಷ್ಟು ವಿಶೇಷ. ಹಾಗಾಗಿ ವಿಶೇಷವಾದ ಕಾರ್ಯಕ್ರಮ ಅವರು ಹಮ್ಮಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮಾಸ ಶಿವರಾತ್ರಿ ಆಚರಣೆ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಲ್ವೇ ಗುರುಜಿ, ಸುಮಾರು 4 ಗಂಟೆಗಿದ್ರೆ ಸಾಕಲ್ವೇ? 4 ಗಂಟೆಗೆ ಬರಬೇಕು. ನಿಮ್ಮ ಆಸನಗಳನ್ನ ಕಾಯ್ದಿರಿಸ್ಕೊಳ್ಬೇಕು. ನೂಕುನುಗ್ಲು ಮಾಡಬಾರ್ದು. ಯಾರೂ ಗಲಾಟೆ ವ್ಯಾಜ್ಯಕ್ಕೆ ಹೋಗಬಾರ್ದು. ಹಾಗೆ ನೀವು ಬರಬೇಕಾದ್ರೆ ನೀವು ಮನೆಯಿಂದ ತರಬೇಕಾದ್ದು ಇಷ್ಟು ಅರಿಶಿನ, ಕುಂಕುಮ ಮತ್ತೆ ಸ್ವಲ್ಪ ಹೂವು, ಅದಕ್ಕೆ ತತ್ಸಮಾನವಾಗಿ 2 ದೀಪಗಳನ್ನು ತಂದು ನೀವು ಆರಾಧನೆಗೆ ಕೂತ್ಕೊಳ್ಬೇಕು. ನಾನೇ ಪೂಜಾನುಷ್ಠಾನದ ಕ್ರಮ ಹೇಗಿರಬೇಕು, ಹೇಗೆ ಮಾಡಬೇಕು ನಾನೇ ತಿಳಿಸ್ಕೊಡ್ತೇನೆ. ಗುರುಜಿ, ಇವತ್ತು ಲಕ್ಷ್ಮಿ ಅನುಷ್ಠಾನವನ್ನ ಎಲ್ಲಿ ಮಾಡ್ತಾ ಇದ್ದೀವಿ, ಸ್ಥಳ ಯಾವುದು, ಏನೆಲ್ಲ ತಗೊಂಡ್ ಬರ್ಬೇಕು ಸಾಮಗ್ರಿಗಳನ್ನ ಅಂತ ಕೂಡ ತಿಳಿಸಿದ್ರಿ. ಈಗ ಪಂಚಾಂಗ ಶ್ರವಣ ಮಾಡೋಣ ಬಾ ಗುರುಜಿ. ಖಂಡಿತಮ್ಮ. ಅನುಷ್ಠಾನಕ್ಕೆ ಬರಬೇಕಾದ್ರೆ ತಪ್ಪದಿರ 2 ದೀಪಗಳು, ತುಪ್ಪದ ಬತ್ತಿ ಹಾಕೊಳ್ಳಿ, ಕರ್ಪೂರ ಬೇಡ. ಹಾಗೆ ಅನುಷ್ಠಾನಕ್ಕೆ ಕೂತ್ಕೊಳ್ಬೇಕಾದ್ರೆ ಪಕ್ಕದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗದಿರ ನಿಮ್ಮ ಅನುಷ್ಠಾನನ ಶ್ರದ್ಧೆಯಿಂದ ಮಾಡಿ. ಸಾಧ್ಯವಾದರೆ ಒಂದೊಂದು ಕಮಲದ ಹೂ ತಗೊಂಬನ್ನಿ. ಆ ಕಮಲದ ಹೂವಿನ ಮೇಲೆ ಕುಂಕುಮಾರ್ಚನೆ ಮಾಡಬೇಕು. ಹೂವು ನೆಡಬೇಕು, ಹೂವು ಮೇಲೆ ಕುಂಕುಮಾರ್ಚನೆ ಮಾಡಬೇಕು. ಇದು ಬಹಳ ವಿಶೇಷ. ಮಣ್ಣಿನ ದೀಪನ ಎಂತಹ ದೀಪ ತರಬೇಕು ಗುರುಜಿ? ಸಾಧ್ಯವಾದಷ್ಟು ಜವಾಬ್ದಾರಿ ಅವ್ರದಲ್ವಾ. ಬಂಗಾರದ ದೀಪ ತಂದ್ರೆ ಜವಾಬ್ದಾರಿ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಮಣ್ಣಿನ ದೀಪವಾದರೂ ಆಗ್ಬೋದು, ಬೆಳ್ಳಿ ದೀಪವಾದರೂ ಆಗ್ಬೋದು, ಅಥವಾ ಪಂಚಲೋಹದ್ದಾದರೂ ಆಗ್ಬೋದು. ದೀಪ ಯಾವುದು ಅನ್ನೋದು ಮುಖ್ಯ ಅಲ್ಲ. ದೀಪ ಹಚ್ಚಿ ಆರತಿ ಮಾಡ್ತೀವಿ ಅನ್ನೋದೇ ಬಹಳ ಮುಖ್ಯ. ಆದರೆ ಜವಾಬ್ದಾರಿನೂ ಮುಖ್ಯ. ಬರಬೇಕಾದ್ರೆ ಮನೆಯಲ್ಲಿರ್ತಕ್ಕಂತಹ ಬೀರೋಲಿರ್ತಕ್ಕಂಥ ಎಲ್ಲ ಒಡವೆಗಳನ್ನು ಮೈಮೇಲೆ ಹಾಕೊಂಡು ಬರಬೇಡಿ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಅಲಂಕಾರ ಪ್ರಿಯರು ನಿಜ. ಆದರೆ ಇಂತಹ ಸಭೆ ಸಮಾರಂಭಗಳಲ್ಲಿ, ಇಂತಹ ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಬರಬೇಕಾದ್ರೆ ಸಾಧ್ಯವಾದಷ್ಟು ಚಿನ್ನ ಬೆಳ್ಳಿನ ಎಷ್ಟು ದೂರನೋ ಅಷ್ಟು ದೂರ ಇಡಿ. ಎಷ್ಟು ಬೇಕೋ ಅಷ್ಟು ಅಲಂಕಾರ ಇದ್ದರೆ ಸಂತೋಷ. ಯಾಕೆಂದರೆ ಕೆಲವು ಹೆಣ್ಣು ಮಕ್ಕಳಿಗೆ ಅಲಂಕಾರ ಬಹಳ ಭೂಷಿತ ಅಂತ ಹೇಳಿ ಮನೆಯಲ್ಲಿರ್ತಕ್ಕಂತಹ ಒಡವೆಗಳನ್ನೆಲ್ಲ ಮೈಮೇಲೆ ಹಾಕ್ಕೊಳ್ತೀರಿ. 4-6 ಜನಗಳ ಕಣ್ಣು ತಲೆ ಮೇಲೆ ಬೀಳುತ್ತೆ. ಅದರ ಮೇಲೆ ಇನ್ನಷ್ಟು ಸಮಸ್ಯೆನೂ ಜಾಸ್ತಿ ಆಗುತ್ತೆ. ತೊಂದರೆ ತಂದ್ಕೋಬೇಡಿ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಆಧ್ಯಾತ್ಮಿಕ, ಧಾರ್ಮಿಕದ ವಿಶೇಷವಾಗಿರ್ತಕ್ಕಂಥ ಆಷಾಢ ಶುಕ್ರವಾರದ ವಿಶೇಷವಾದಂತಹ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಶ್ರದ್ಧೆಯಿಂದ ಬಂದು ಭಕ್ತಿಯಿಂದ ಸೇವೆ ಮಾಡಿ ಸಾಕಷ್ಟು ಲಾಭವನ್ನು ಪಡೀರಿ. ಯಾಕೆಂದರೆ ಇಂತಹ ದಿನ, ಇಂತಹ ಅನುಷ್ಠಾನ ಬೇಕು ಅಂದರೆ ಪುನಃ ನಾಳೆ ಸಿಕ್ಕೋದಲ್ಲ. ಅದಕ್ಕೆ ನಾವು ಇಂತಹ ಕಾರ್ಯಕ್ರಮಗಳು ಎಲ್ಲಿ ನಡೆಯುತ್ತೆ ಅಲ್ಲಿ ಯಥೇಚ್ಛವಾಗಿ ಹೋಗಬೇಕು, ಸೇವೆ ನೋಡಬೇಕು, ಭಗವಂತನ ದರ್ಶನ ಮಾಡಬೇಕು, ಆ ತಾಯಿ ಪ್ರಸಾದವನ್ನು ತೆಗೆದುಕೊಳ್ಬೇಕು. ಅದು ಬಹಳ ವಿಶೇಷ. ಸಮಯ ಮೀರ್ತಾ ಹೋಗುತ್ತೆ. ಪಂಚಾಂಗ ಶ್ರವಣ ಮಾಡೋಣ. ಖಂಡಿತ ಗುರುಜಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತ ವೇದೋಂ ಆವಹ
ತಾಮ ಆವಹ ಜಾತ ವೇದೋ ಲಕ್ಷ್ಮೇರ್ಮನಭಗಾಮಿನಿ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವರುಷಾನಹಂ ಅಶ್ವಪೂರ್ವಾನ್ ರಥಮಧ್ಯಾಮಸ್ತಿನ ಆದಃ ಪ್ರಮೋದಿನಿ ಶ್ರಿಯಂ ದೇವೀಂ ಹುಕ್ವಯೇಂ ಶ್ರೀರ್ಮಾ ದೇವೀಂ ಶುಸಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಮಿಷಸಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಠಾಮುದಾರಾಂ ತ್ವಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೇ ನಮಃ ಅಗ್ನೇ ತ್ವನ್ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಭರತ ದುರ್ಗಾಣಿ ವಿಶ್ವಾಂ ಓಂ ಮಹಾಕಾಳಿ ಮಹಾಲಕ್ಷ್ಮೀ ನಮೋ ನಮಃ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನಿ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 25/7/2014 ಶುಕ್ರವಾರ ಚತುರ್ದಶಿ ತಿಥಿ ಆರಿದ್ರ ನಕ್ಷತ್ರ ಆಷಾಢ ಜೊತೆಗೆ ಆದಿ ಶುಕ್ರವಾರ. ಇವತ್ತಿನ ದಿವಸ ಆಡಿ ಶುಕ್ರವಾರ ಅನ್ನೋದು ಬಹಳ ವಿಶೇಷವಾಗಿದೆ. ಲಕ್ಷ್ಮೀ ಪೂಜೆ ಮತ್ತಷ್ಟು ವಿಶೇಷವಾಗಿದೆ. ಇನ್ನೇನು ಬೆಳಗ್ಗೆದ್ರೆ ಎಲ್ಲರೂ ಸಹಿತ ವಿಶೇಷವಾದಂತಹ ರೀತಿ ನೂತನವಾದಂತಹ ವಿಶೇಷವಾಗಿರ್ತಕ್ಕಂಥ ವಸ್ತ್ರಗಳನ್ನು ಅಲಂಕಾರ ಮಾಡಿಕೊಂಡು ಕೈಗೆ ಲಕ್ಷಣವಾಗಿ ಹಸಿರು ಕೆಂಪು ಗಾಜಿನ ಬಳೆಗಳನ್ನು ಹಾಕ್ಕೊಂಡು ಲಕ್ಷಣವಾಗಿ ಭೀಮನ ಅಮಾವಾಸ್ಯೆ ಅನುಷ್ಠಾನ ಮಾಡತಕ್ಕಂಥ ವಿಶೇಷವಾದಂತಹ ದಿನ ಸಮೀಪಿಸ್ತಾ ಇದೆ. ಅಮಾವಾಸ್ಯೆ ಅನ್ನೋದು ಒಂದಾದರೆ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಆನಂದ, ಜೊತೆಗೆ ಬಹಳ ಸಂತೋಷವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲಿಯವರೆಗೂ ಇರತಕ್ಕಂಥ ಸಮಸ್ಯೆಗಳ ದೂರವಾಗಿ ನೆಮ್ಮದಿಯಾಗಿ ಇನ್ನು ಬರ್ತಕ್ಕಂತಹ ದಿನಗಳಾದರೂ ನಮ್ಮ ದಾಂಪತ್ಯದಲ್ಲಿ ನೆಮ್ಮದಿಯಾದಂಥ ಸುಖ ಸಂತೋಷ ಭಗವಂತ ಕೊಡಲಿ ಅಂಥೇಳಿ ಭೀಮನ ಅಮಾವಾಸ್ಯೆಗೆ ಸಜ್ಜಾಗ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಕಷ್ಟು ಜನ ರೆಡಿ ಆಗ್ತಾ ಇದ್ದೀರಿ. ಯಾಕೆಂದರೆ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಮಣ್ಣಿನ ಬೊಂಬೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು, ಹಾಗೆ ಸುಮಂಗಲಿಯರಿದ್ದರೆ ಮನೆಯಲ್ಲಿ ಇರ್ತಕ್ಕಂಥ ಸುಮಂಗಲಿಯರು ದೀಪಕ್ಕೆ ಪೂಜೆ ಮಾಡ್ತಕ್ಕಂಥದ್ದು. ಆದರೆ ಏನೇ ಆದರೂ ಈ ಬಾರಿ ನಮ್ಮ ಮಹರ್ಷಿವಾಣಿ ಜೊತೆಗೆ ಆನಂದ ಸಂಸಾರ ಸಂಜೆ ಅಂದರೆ ಶನಿವಾರ ಮತ್ತು ಭಾನುವಾರ ರಾತ್ರಿ 9 ಗಂಟೆಗೆ ತಪ್ಪದೆ ವೀಕ್ಷಿಸಿ ಭೀಮನ ಅಮಾವಾಸ್ಯೆಯ ವಿಶೇಷತೆಗಳನ್ನು. ಭೀಮನ ಅಮಾವಾಸ್ಯೆ ವಿಶೇಷತೆ ಹೇಗಿದೆ ಅದು ಕಣ್ಗಳಲ್ಲಿ ನೋಡಬೇಕು, ಕಿವಿಯಲ್ಲಿ ಆ ಸ್ವರವನ್ನು ಕೇಳಿಸ್ಕೊಳ್ಬೇಕು. ಯಾಕೆಂದ್ರೆ ಅಂಥ ವಿಶೇಷತೆ ಇರತಕ್ಕಂಥದ್ದು ಶನಿವಾರ ಮತ್ತು ಭಾನುವಾರ ಸಾಯಂಕಾಲ. ಅಷ್ಟೇ ಅಲ್ದಿರ ನಾಳೆ ಬೆಳಿಗ್ಗೆ ಸಹಿತ ಬಹಳ ವಿಶೇಷವಾದಂತಹ ಅನುಷ್ಠಾನವನ್ನ ನಾಳೆ ನನ್ನ ಕಾರ್ಯಕ್ರಮದಲ್ಲಿ ತಾವು ನೋಡಬಹುದು. ಖಂಡಿತ ಗುರುಜಿ. ಈಗ ದರ್ಪಣಾಂಜನ ದರ್ಶನವನ್ನ ಮಾಡೋಣವಾ? ಖಂಡಿತಮ್ಮ. ಓಂ ಮಹಾಗಣಾಧಿಪತಿಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮ್ಮ ಕಾರ್ಯಕ್ರಮದಲ್ಲೇ ಸಾಕಷ್ಟು ವಿಶೇಷವಾದ ಕಾರ್ಯಕ್ರಮಗಳಿರೋದ್ರಿಂದ ಯಾವಾಗ ಏನೇನು ಕಾರ್ಯಕ್ರಮಗಳಿರುತ್ತೋ ಒಮ್ಮೆ ಎಲ್ಲ ನಾವು ಭೀಮನ ಅಮಾವಾಸ್ಯೆ ಅಂತೂ ತುಂಬಾ ವಿಶೇಷವಾಗಿ ಮೂಡ್ ಬರ್ತಿದೆ ಅಲ್ವೇ ಗುರುಜಿ? ನಾಳೆ ಬೆಳಗ್ಗೆ ಕೂಡ ವಿಶೇಷ ಕ್ಷೇತ್ರಗಳಿಗೆ ಗುರುಜಿಯವರು ಕರ್ಕೊಂಡು ಹೋದ್ರೆ ರಾತ್ರಿ 9 ಗಂಟೆಗೆ ನಾಳೆ ಮತ್ತು ನಾಡಿದ್ದು ಕೂಡ ಆನಂದ ಸಂಸಾರ ಬಹಳ ವಿಶೇಷವಾಗಿ ಮೂಡ್ ಬರ್ತಿದೆ, ತಪ್ಪದೆ ನೋಡಿ. ಆನಂದ ಸಂಸಾರದಲ್ಲಿ ಸಾಂಬ ಸದಾಶಿವನಿಗೆ ರುದ್ರಾಭಿಷೇಕ ಮತ್ತು ಭೀಮನ ಅಮಾವಾಸ್ಯೆಯ ವಿಶೇಷತೆ, ಭೀಮನ ಅಮಾವಾಸ್ಯೆಯಲ್ಲಿ ಮಾಡಬೇಕಾದ್ದಾದರೂ ಏನಕ್ಕೋಸ್ಕರ, ಈ ಭೀಮನ ಅಮಾವಾಸ್ಯೆಯ ವಿಶೇಷತೆ ಏನು, ಇದರ ಚರಿತ್ರೆ ಏನು, ಇವೆಲ್ಲವನ್ನು ಸಹಿತ ನನ್ನ ಕಾರ್ಯಕ್ರಮದಲ್ಲಿ ತಾವು ನೋಡ್ತೀರಿ. ಯಾಕೆಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ತಪ್ಪದೇ ವೀಕ್ಷಿಸಬೇಕು ನೀವು. ಯಾಕೆಂದ್ರೆ ನೋಡಿ ಅನಂತರ ನೀವು ಕರೆ ಮಾಡಿದಾಗ ಇದ್ರ ಬಗ್ಗೆ 2 ಮಾತು ತಿಳಿಸಬೇಕು. ಇದರಲ್ಲಿ ಇನ್ನೇನಾದರೂ ಮತ್ತಷ್ಟು ಬೇಕು ನೋಡಿ. ಇದು ನಿಮ್ಮ ಕಾರ್ಯಕ್ರಮವಾದ್ರಿಂದ ನಿಮಗೆ ಹೇಗಿರಬೇಕು, ಯಾವ ರೀತಿ ಆಗಬೇಕು, ಜೊತೆಗೆ ಯಾವ ವನಸಿರಿಗಳ ಪರಿಚಯ ಆಗಬೇಕು, ಯಾವ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಬೇಕು, ವನಸಿರಿಗಳ ಬಗ್ಗೆ ಮತ್ತಷ್ಟು ಏನು ಮಾಹಿತಿ ಬೇಕು, ಇವೆಲ್ಲವೂ ಈ ನಿಮ್ಮ ವಾಹಿನಿಯಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ನೀವೇ ತಿಳಿಸಬೇಕು. ಆಗ ಮತ್ತಷ್ಟು ಕಾರ್ಯಕ್ರಮ ಇನ್ನಷ್ಟು ಪ್ರಜ್ವಲಿಸುತ್ತೆ. ಖಂಡಿತ ಗುರುಜಿ. ಈಗ ರಾಶಿ ಫಲಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ? ನವಗ್ರಹಗಳ ಪ್ರಾರ್ಥನೆಯನ್ನ ಮಾಡೋ ಮುಖೇನ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಪ್ರತಿದಿನ ಒಂಥರಾದರೆ ದಿನ ಒಂದೊಂದಂತೆ ಮತ್ತಷ್ಟು ವಿಶೇಷನೇ ಇರುತ್ತೆ. ಇವತ್ತು ರಾಶಿ ಫಲದಲ್ಲಿ ಮೊದಲನೇದಾಗಿ ಮೇಷರಾಶಿ ಏನೆಲ್ಲ ವಿಶೇಷತೆ ಇದೆ ನೋಡೋಣ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಭಯದ ವಾತಾವರಣ ಇದೆ. ಯಾವುದೇ ನಿಮ್ಮ ವೃತ್ತಿ ಧರ್ಮದಲ್ಲಿದ್ದರೂ ಏನೇ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು ಒಂಥರ ಅಂಜಿಕೆ ಇದೆ. ನೀವು ಯಾವ ಕೆಲಸ ಮಾಡ್ತಿದ್ದೀರಿ, ಯಾವ್ದು ಬಿಡ್ತಿದ್ದೀರಿ, ಯಾವುದು ಮಾಡಿದ್ರೆ ಏನಾಗುತ್ತೆ, ಯಾವುದ್ರ ಫಲ ಹೇಗಿರುತ್ತೆ, ಇದ್ರ ಬಗ್ಗೆ ಚಿಂತನೆ ಮಾಡಲಿಕ್ಕೂ ಆಗದಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಆದರೆ ಒಂದು ಸತ್ಯಾಂಶ ಇದೆ, ಮೇಷರಾಶಿಯವರು ಧೈರ್ಯದಿಂದ ನೀವು ಏನನ್ನ ಮಾಡಬೇಕು ಅಂದ್ಕೊಂಡ್ರು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅದರಿಂದ ಯಶಸ್ಸಿದೆ, ಭಯ ಬೀಳೋ ಅವಶ್ಯಕತೆ ಇಲ್ಲ, ಕಾರ್ಯಸಿದ್ಧಿ ಇದೆ.
ಆದರೆ ಇದಕ್ಕೆ ನೀವು ಮಾಡಬೇಕಾದ್ದೇನು? ಬೆಳಿಗ್ಗೆ ಎದ್ದು ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ಎಲ್ಲರೂ ಸಮೀಪದಲ್ಲಿ ಬೇವಿನ ವೃಕ್ಷ ಇದ್ದರೆ ಬೇವಿನ ವೃಕ್ಷಕ್ಕೆ ತಪ್ಪದಿರ 11 ನಮಸ್ಕಾರ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸಿ. ಒಳ್ಳೆಯದಾಗಲಿ. ನಿನ್ನೆ ಅಷ್ಟೇ ಗುರೂಜಿಯವರಿಗೆ ಸಾಗರ್ ಪ್ರಶಸ್ತಿ ದೊರಕಿತು. ಹಾಗೆ ಇದೇ ಭಾನುವಾರ ಗುರೂಜಿಯವರಿಗೆ ಕರುನಾಡ ಗಜಕೇಸರಿ ಸೇನೆಯವರು ಕರುನಾಡ ಗಜಕೇಸರಿ ಪ್ರಶಸ್ತಿಯನ್ನ ನೀಡ್ತಿದ್ದಾರೆ. 2014ನೇ ಸಾಲಿನ ಈ ಪ್ರಶಸ್ತಿಯನ್ನ ಗುರೂಜಿಯವರಿಗೆ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೆಳ್ಳಿ ಕಿರೀಟ ಧಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳ ಒಂದು ಅಭಿಮಾನದಿಂದ ರಾಜ್ಯ ಮಟ್ಟದ ಅಪ್ಪಟ ಕನ್ನಡಿಗರ ಸಮಾವೇಶದ ಒಂದು ಸುಸಂದರ್ಭದಲ್ಲಿ ಗುರೂಜಿ. ಹಾಗಾಗಿ ಸ್ಥಳ ಯಾರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು, ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು. ಜೊತೆಗೆ ಗುರೂಜಿಯವರು ಅಲ್ಲಿ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ಬನ್ನಿ ಭಾಗವಹಿಸಿ, ಆಸಕ್ತರೆಲ್ಲರೂ ಅಂತ ಹೇಳ್ತಾ, ನೀವು ಎಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಹೋಬಳಿ ಕನಕಪುರ ರಸ್ತೆ ಕಗ್ಗಲೀಪುರ ಗ್ರಾಮದ ಅರಮನೆ ಮೈದಾನ. ಮತ್ತೆ ಮುಂದಿನ ಭಾಗಗಳಲ್ಲಿ ಕೂಡ ತಿಳಿಸ್ಕೊಡ್ತೇನೆ ಸ್ಥಳವನ್ನ. ಇದು ಭಾನುವಾರದ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ನಡೀತಾ ಇದೆ. ಗುರುಜಿ, ಈಗ ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತೀರಾ ಗುರುಜಿ? ವೃಷಭ ರಾಶಿ. ಖಂಡಿತ ತಿಳಿಸ್ತೇನೆ. ಇನ್ನು ಸಾಗರ್ ಪ್ರಶಸ್ತಿ ಅಂದಮೇಲೆ ಎಲ್ರಿಗೂ ಒಂದು ಡೌಟ್ ಇರ್ಬೋದು, ಏನೋ ಕೈಯಲ್ಲಿ ಒಂದು ಕಡಗ ಹಾಕೊಂಡ್ಬಿಟ್ಟಿದಾರಲ್ಲ ಅವತ್ತು ಹೊಸದಾಗಿ ಅಂತ. ಇದು ಹೊಸದಲ್ಲ, ನಿನ್ನೆ ಸಾಗರ್ ಪ್ರಶಸ್ತಿಯಲ್ಲಿ ಕೊಟ್ಟಾಗ ಈ ಕಡಗವನ್ನು ಹಾಕಿದ್ದು. ಏನಪ್ಪ ಗುರುಗಳ ಕೈಲಿ ಏನೇನೋ ಒಂದು ಹಾಕೊಂಡ್ಬಂದು ಕೂತ್ಕೊಂಡ್ಬಿಟ್ಟಿದಾರಲ್ಲ, ದಿನ ಇವತ್ತಿರಲಿಲ್ಲ, ಇವತ್ತೇನೋ ಒಂದು ವಿಶೇಷವಾಗಿ ಕಾಣ್ತಿದೆ ಅಂದರೆ ಇದು ವಿಶೇಷವಾಗಿ ಕಾಣೋದಕ್ಕೆ ಕಾರಣ ನಿನ್ನೆ ಸಾಗರ್ ಪ್ರಶಸ್ತಿ ಕೊಟ್ಟಾಗ ಈ ಕಡಗವನ್ನು ಹಾಕಿದ್ದು. ಅದಕ್ಕೆ ಒಂದು 2 ದಿವಸ ಇರಲಿ ಅಂತ ಇಟ್ಕೊಂಡಿದ್ದೆ. ಯಾಕೆಂದರೆ ಯಾರೊಬ್ಬರಾದರೂ ಏನೋ ಹೊಸ ಗುರುಗಳು ಏನೇನೋ ಮಾಡ್ತಾರಲ್ಲ ಅನ್ನೋಂಗೆ ಆಗಬಾರ್ದು. ಈ ಗುರುಗಳು ಯಾವತ್ತೂ ನೀವು ಹೇಗೆ ಗುರುಗಳು ನೋಡ್ತಿದ್ರೋ ಹಾಗೇ ಇರ್ತಾರೆ. ಅವರಲ್ಲಿ ಏನು ಬದಲಾವಣೆಯೂ ಆಗಲ್ಲ, ಹಾಗೆ ಆ ಉನ್ನತವಾದ ಸ್ಥಿತಿಯೂ ಅಲ್ಲ, ಅಥವಾ ಅದಕ್ಕೆ ಇನ್ನೊಂದು ಥರ ಮಾತಾಡೋದೂ ಇಲ್ಲ. ಈ ಆನಂದ್ ಗುರೂಜಿಯವರು ಹೇಗೆ ನೀವು ನೋಡಬೇಕು ಅಂತ ಇಷ್ಟಪಡ್ತಿದ್ದೀರೋ ಹಾಗೇ ಇರ್ತಾರೆ. ಅದು ಯಾವತ್ತೂ ಈ ಆಸ್ಥಾನಕ್ಕೆ ಹೇಗಿರಬೇಕು ಅದು ಹಾಗೇ ಭೂಷಿತವಾಗಿರ್ತಾರೆ. ಖಂಡಿತ ಗುರುಜಿ. ಮುಂದಿನ ರಾಶಿ ಗುರುಜಿ, ವೃಷಭ ರಾಶಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳ ಒಳ್ಳೆಯ ದಿನ. ಆದರೆ ಇವತ್ತಿನ ದಿವಸ ಕೆಲವು ಅನುಷ್ಠಾನಗಳನ್ನು ತಾವು ಮಾಡಲೇಬೇಕು. ಇವತ್ತು ಸಾಧ್ಯವಾದರೆ ಒಂದು ದೇವಿ ಆಲಯಕ್ಕೆ ಹೋಗಿ ಬನ್ನಿ. ಅದರಲ್ಲೂ ರಾಹುಕಾಲದಲ್ಲಿ ದರ್ಶನ ಮಾಡೋದ್ರಿಂದ ಮತ್ತಷ್ಟು ಅನುಕೂಲ ಆಗುತ್ತೆ. ವೃಷಭ ರಾಶಿಯವರು ರಾಹುಕಾಲದಲ್ಲಿ ದೇವಿಯ ದರ್ಶನ ಬಹಳ ವಿಶೇಷ. ಜೊತೆಗೆ ಇವತ್ತು ನೀವು ಮಾಡಬೇಕಾದಂತಹದ್ದು ಸಾಧ್ಯವಾದರೆ 1 ಹಿಡಿಯಷ್ಟು ಉಪ್ಪು ಅಥವಾ ಒಂದು ದೊನ್ನೆಲ್ಲೊಂದಷ್ಟು ಉಪ್ಪು, ಶಕ್ತಿ ಇದ್ದರೆ ಒಂದು 5 kgನೋ ಅಥವಾ ಒಂದು 2 kgನೋ ಉಪ್ಪು ತೆಗೆದುಕೊಂಡು ಯಾವುದಾದ್ರು ಶಿವಾಲಯಕ್ಕೆ ಕೊಟ್ಟು ಬನ್ನಿ. ಇವತ್ತು ವೃಷಭ ರಾಶಿಯವರು ನಿಮ್ಮ ಹಸ್ತದಿಂದ ಉಪ್ಪನ್ನ ಲವಣವನ್ನು ದಾನ ಮಾಡಿದ್ದೇ ಆದರೆ ಇರ್ತಕ್ಕಂತಹ ಕೆಲವು ಕರ್ಮಕ್ಲೇಶಗಳು, ಕೆಲವು ಸಮಸ್ಯೆಗಳು, ಕೆಲವು ಋಣಬಾಧೆಗಳು ಇವೆಲ್ಲವನ್ನು ಸಹಿತ ತೀರಿಸ್ಕೊಳ್ಬಹುದು. ಅಂತಹ ವಿಶೇಷತೆ ಇರತಕ್ಕಂತಹ ದಿನ ಇವತ್ತು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂತಹ ಸ್ಥಾನ ಚೆನ್ನಾಗಿದೆ. ಆದರೆ ಸಮಸ್ಯೆಗಳ ಸೆರಮಾಲೆನೂ ಹಾಗೇ ಇದೆ. ನಿಮಗೆ ಯಾರನ್ನ ನಂಬಬೇಕು, ಯಾರನ್ನು ಬಿಡಬೇಕು, ಯಾರನ್ನು ನಂಬಿದ್ರೆ ಅನುಕೂಲ ಆಗುತ್ತೆ, ಯಾರನ್ನು ನಮಗೆ ಅಪನಂಬಿಕೆ ಆಗಿದ್ದಾರೆ, ಇದರ ಬಗ್ಗೆ ಚಿಂತನೆ ಮಾಡೋದೇ ಇವತ್ತು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆದರೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಗಮನ ಕೊಡಿ. ನಿಮ್ಮ ವಿದ್ಯಾಭ್ಯಾಸ ಮಾಡುವಾಗ ವಿದ್ಯೆ ಬಗ್ಗೆ ಹೆಚ್ಚು ಒಂದು ಕಲ್ಪನೆ ಇರಬೇಕು, ಅದರ ಬಗ್ಗೆ ಹೆಚ್ಚು ಆಸಕ್ತಿ ಬೇಕು. ಮನೆಯಲ್ಲಿರ್ತಕ್ಕಂತಹ ಪೋಷಕರು ಕಷ್ಟ ಬಿದ್ದು ನಿಮ್ಮನ್ನು ಓದಿಸ್ತಿರ್ತಾರೆ. ಅವರ ಶ್ರಮ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಓದುವ ಸಮಯದಲ್ಲಿ ಓದಿ, ನಂತರ ಆಟ ಆಡಿ. ಆಟಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಡಿ. ಜೊತೆಗೆ ಓದಕ್ಕಿರ್ತಕ್ಕಂಥ ಈ ವಿದ್ಯಾರ್ಥಿ ಜೀವನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಬರೀ ಮಿಥುನ ರಾಶಿಯವರು ಅಷ್ಟೇ ಅಲ್ಲ, 12 ರಾಶಿಯವರು, 27 ನಕ್ಷತ್ರದವರು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಯ ಜೀವನ ಬಹಳ ಸುಗಮವಾಗಿ ಸುಂದರವಾಗಿರಬೇಕು. ಜೊತೆಗೆ ಯಾರೊಬ್ಬರು ಬೆರಳು ಮಾಡಿ ತೋರಿಸಬಾರ್ದು. ನಿಮ್ಮ ಮನೆ ಮಕ್ಕಳು ಹೀಗೆ ಹಾಗೆ ಅನ್ನಬಾರ್ದು. ಜೊತೆಗೆ ನಿಮ್ಮ ವಿದ್ಯಾಭ್ಯಾಸದ ತಪ್ಪು ದಾರಿ ಸರಿಯಿಲ್ಲ ಅಂತ ಹೇಳಬಾರ್ದು. ಸಾಧ್ಯವಾದಷ್ಟು ವಿದ್ಯಾರ್ಥಿಗಳ ಜೀವನ ಸುಂದರವಾದಂತಹ ವಿಗ್ರಹ ಥರ ಇರಬೇಕು. ನೀವು ಸ್ವಲ್ಪ ಕಷ್ಟ ಬಿದ್ದು ಓದಿ, ನಂತರ ನಿಮಗೆ ಸುಖದ ದಿನಗಳು ಖಂಡಿತ ಕಾಣುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲೂ ಬಹಳ ಇಕ್ಕಟ್ಟಲ್ಲಿರ್ತೀರಿ. ಸ್ವಲ್ಪ ಹಣಕಾಸಿನ ವಿಚಾರ ಬಹಳ ಹುಷಾರು. ಯಾರಾದರೂ ಸಾಲ ಕೊಡ್ತಾರೆ ಅಂತ ಅಗತ್ಯಕ್ಕೆ ಮೀರಿ ಸಾಲ ತೆಗೆದುಕೊಂಡಿದ್ದಾದರೆ ಬಡ್ಡಿ ಕಟ್ಟಲಿಕ್ಕೆ ಆಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ನೋಡಿ. ಕಷ್ಟ ಇದೆ, 100 ರೂಪಾಯಿ ಸಾಲ ಬೇಕು ಅನ್ನೋ ಕಡೆ 50 ರೂಪಾಯಿ ಮಾಡೋಣ. ಸ್ವಲ್ಪ ಕಷ್ಟ ತೀರಿಸ್ಕೊಂಡು ಉಸಿರಾಡೋದಕ್ಕೆ ದಾರಿ ಮಾಡ್ಕೊಳ್ಳೋಣ. ಅದು ಬಿಟ್ಟು 100 ರೂಪಾಯಿ ಸಾಲ ಕೊಡ್ತಕ್ಕಂಥವ್ರ ಹತ್ರ 500 ರೂಪಾಯಿ ಸಾಲ ತೆಗೆದುಕೊಂಡು ಆ ಸಾಲ ತೆಗೆದುಕೊಂಡಾಗ ಹಣ ಜಾಸ್ತಿ ಕಂಡಾಗ ತಿಂದು ಕುಡಿದು ಹಾಳು ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ದುಡ್ಡು ತೆಗೆದುಕೊಂಡು ಖರ್ಚು ಮಾಡಿದ್ದಾದ್ಮೇಲೆ ತಿರುಗಿ ಸಿಕ್ಕಾಕೊಳ್ಳೋದು ಯಾರು? ನೀವೇ ಸಿಕ್ಕಾಕೊಳ್ತೀರಿ. ಇಲ್ಲಿ 500 ರೂಪಾಯಿ ತೊಗೊಂಡು 50,000 ರೂಪಾಯಿ ಕಟ್ಟಬೇಕಾಗತ್ತೆ. ಆದರೆ 100 ರೂಪಾಯೋ ಅಥವಾ 50 ರೂಪಾಯಿ ತೆಗೆದುಕೊಂಡು ಒಂದು 100-120 ರೂಪಾಯಿ ಅಷ್ಟು ಕಟ್ಕೊಂಡು ಆದಷ್ಟು ಬೇಗ ಸಾಲ ತೀರಿಸ್ಕೊಳ್ಳಿ, ನೆಮ್ಮದಿ ಸಿಗುತ್ತೆ. ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಆಗಿರಿ. ನಂತರ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬಹಳ ಗರ್ಜನೆ ಇವತ್ತು ನಿಮ್ಮದು. ಯಾಕೆಂದರೆ ಒಂಥರ ಮುಂಗೋಪ, ಏನು ಮಾಡ್ತಿದ್ದೀರಿ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಏನೋ ಒಂಥರ ಮುಖದಲ್ಲಿ ಒಂಥರ ಬಾಧೆ.
ಯಾರ ಹತ್ರ ನಗುಮುಖವಾಗಿ ಮಾತಾಡೋಕ್ಕಾಗಲ್ಲ, ಏನೋ ಒಂಥರ ಹಿಂಸೆ ಪಡ್ತಾ ಇರ್ತೀರಿ, ಒಂಥರ ಕಳಮಳ ಇದೆ, ಯಾವುದೋ ಏನೋ ಹಳೇ ದುಃಖ ಹಳೇ ಕೆಲಸಗಳನ್ನ ನೆನೆಸ್ಕೊಳ್ತೀರಿ, ಅಥವಾ ಯಾರೋ ಮಾಡಿರ್ತಕ್ಕಂತಹ ಒಂದು ತಪ್ಪನ್ನ ಅದನ್ನೇ ಮನಸ್ಸಲ್ಲಿ ಇಟ್ಕೊಳ್ತೀರಿ, ಮನಸ್ಸನ್ನ ಫ್ರೀಯಾಗಿರ್ಲಿಕ್ಕೆ ಬಿಡೋದಿಲ್ಲ. ಜೊತೆಗೆ ಬಹಳ ಕಷ್ಟದಲ್ಲಿರ್ತೀರಿ. ನಿಮ್ಮ ಕಷ್ಟನ ಮತ್ತೊಬ್ಬರ ಹತ್ರ ಹೇಳ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋಣ ಆಗೋದಿಲ್ಲ. ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರ ಅನಾರೋಗ್ಯ ಕಣ್ಣಲ್ಲಿ ಕಾಣ್ತಿರುತ್ತೆ, ಅದನ್ನು ಮತ್ತೊಬ್ಬರ ಹತ್ರ ಹೇಳಿ ಪರಿಹಾರ ತೆಗೆದುಕೊಳ್ಳೋಣ, ಅದು ಆಗೋದಿಲ್ಲ. ಅಥವಾ ನಿಮಗೆ ಹಸಿವಿದೆ, ಆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಊಟ ಮಾಡಬೇಕು, ಹಸಿವಾಗ್ತಾ ಇದೆ, ಅನ್ನ ಎದುರುಗಡೆ ಇದೆ, ಇದ್ರೂ ಅದನ್ನು ಕೇಳಿ ಇಂದಿಷ್ಟು ಅನ್ನ ಊಟ ಮಾಡಬೇಕು, ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಎಲ್ಲ ಕಡೆನೂ ಏನೋ ಒಂಥರ ಸಂಕುಚಿತ ಮನೋಭಾವ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಎಚ್ಚರ ಇರಲಿ. ಯಾವುದು ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿ. ಕರ್ಕಾಟಕ ರಾಶಿಯವರು ಮನೆಯಿಂದ ಆಚೆ ಬರುವಾಗ ಸಾಧ್ಯವಾದರೆ 1 ಚಿಟಿಗೆಯಷ್ಟು ತೊಗರಿಬೇಳೆ, 1 ಚಿಟಿಗೆ ತೊಗರಿಬೇಳೆ ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಇರ್ತಕ್ಕಂಥ ಸಮಸ್ಯೆ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು, ದುರ್ಗಾದೇವಿನ ಆರಾಧನೆ ಮಾಡಬೇಕು. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್. ಇವತ್ತು ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಹುಕಾಲದಲ್ಲಿ ಬೆಲ್ಲದ ಚಿನ್ನ ಮೇಲೆ ಒಂದು ತುಪ್ಪದ ಬತ್ತಿ ಇಟ್ಟು ಯಾವುದಾದ್ರು ದೇವಿ ದೇವಸ್ಥಾನದಲ್ಲಿ ಒಂದು ಆರತಿ ಮಾಡೋದ್ರಿಂದ, ಅಂದರೆ ಬೆಲ್ಲದ ಚಿನ್ನಿಂದ ಆರತಿ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಬೆಲ್ಲದ ಚಿನ್ನ ಮೇಲೆ ತುಪ್ಪದ ಬತ್ತಿ ಇಟ್ಟು ಆ ತುಪ್ಪದ ಬತ್ತಿ ಇರತಕ್ಕಂತಹ ತುಪ್ಪದ ಬತ್ತಿನ ಅಂಟಿಸಿ ಬೆಲ್ಲದ ಚಿನ್ನ ನಿಮ್ಮ ಬಲಹಸ್ತದಲ್ಲಿ, ಅಂದರೆ 2 ಹಸ್ತಗಳನ್ನು ಹೀಗಿಟ್ಟು ಹಸ್ತಗಳ ಮೇಲೆ ಬೆಲ್ಲದ ಚಿಟ್ಕೋಬೇಕು. ತಟ್ಟೆ ಅವಶ್ಯಕತೆ ಇಲ್ಲ. ನಿಮ್ಮ ಹಸ್ತದ ಮೇಲೆ ಬೆಲ್ಲದ ಚಿರಬೇಕು, ಅದರ ಮೇಲೆ ತುಪ್ಪದ ಬತ್ತಿ ಇಡಬೇಕು. ಆ ಬತ್ತಿ ಅಂಟಿಸಿ ಅದನ್ನು ದೇವಿ ಮುಂದೆ ನಿಂತು ತಾಯಿಗೆ ಆರತಿ ಮಾಡಬೇಕು. ಆರತಿ ಮಾಡಿದಾದ ನಂತರ ಆ ಬೆಲ್ಲದ ಚಿನ್ನ ಏನು ಮಾಡಬೇಕು, ಬೆಲ್ಲದ ಚಿನ್ನ ಹೊರಭಾಗದಲ್ಲಿರ್ತಕ್ಕಂತಹ ಅಂದರೆ ಧ್ವಜಸ್ತಂಭದ ಹತ್ರ ಆ ಬೆಲ್ಲದ ಚಿನ್ನ ತಂದಿಡಬೇಕು. ನೀವು ಆರತಿ ಮಾಡುವಾಗ ದೇವಸ್ಥಾನನ ಭಾಳ ಶುದ್ಧಿಯಾಗಿ ಇಟ್ಕೊಳ್ಬೇಕು. ನೀವು ಎಲ್ಲರೂ 10,000 ಜನ 1,000 ಜನ ಒಂದೆಡೆ ಸೇರಿ ಆರತಿ ಮಾಡಬೇಕಾದ್ರೆ ಆ ದೇವಾಲಯದಲ್ಲಿರ್ತಕ್ಕಂಥ ಶುಚಿತ್ವವನ್ನು ಹಾಳು ಮಾಡಬಾರದು. ಜೊತೆಗೆ ಆ ಪರಿಸರನ ಕಲುಷಿತಗೊಳಿಸಬಾರದು. ಸಾಧ್ಯವಾದಷ್ಟು ದೇವಾಲಯ ಅಂದರೆ ನಿಮ್ಮೆಲ್ಲರದ್ದು. ಸಾಧ್ಯವಾದಷ್ಟು ಶುದ್ಧಿಯಾಗಿಡಬೇಕು. ಅಲ್ಲಿ ಹೋದಾಗ ಅಲ್ಲಿ ನಾವು ಏನು ಪ್ರಾರ್ಥನೆ ಮಾಡಬೇಕು, ಎಷ್ಟು ಶ್ರದ್ಧೆಯಾಗಿರಬೇಕು, ಸ್ಥಳನ ಎಷ್ಟು ಶುದ್ಧಿಪಡಿಸ್ಕೊಳ್ಬೇಕು, ಅದೆಲ್ಲವನ್ನು ಸಹಿತ ಕ್ರಮವಾಗಿ ಆಲೋಚನೆ ಮಾಡಬೇಕು. ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈಗ ಯಾವುದರ ಸಮಯ? ಕರೆಯನ್ನ ಸ್ವೀಕರಿಸೋ ಸಮಯ. ಹಾಗಾಗಿ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗವನ್ನ. ಮೊದಲನೇ ಕರೆ ಮಾಡಿರೋರು ಯಾರು ಕೇಳೋಣವಾ? ಹಲೋ. ಹಲೋ, ನಮಸ್ತೆ. ನಮಸ್ತೆ ದಿವ್ಯಾ ಮೇಡಮ್. ಯಾರ್ ಮಾತಾಡ್ತಿರೋದು? ನಾನು ಸುಜಾತ ಅಂತ ಮೇಡಮ್, ದೊಡ್ಡಬಳ್ಳಾಪುರ ತಾಲೂಕಿಂದ. ಯಾರ್ ಬಗ್ಗೆ ಕೇಳ್ಬೇಕಿತ್ತು ಸುಜಾತ ಅವ್ರೆ? ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನನ್ನ ಹುಟ್ಟಿದ ಇವತ್ತು ನಿಮ್ಮನ್ನ ದೇವ್ರು ನೋಡಿದಷ್ಟ ಆಯ್ತು ಗುರುಜಿ. ನಿಮ್ಮ ಹುಟ್ಟಿದ ದಿವಸ ನಗನಗ್ಬೇಕಲ್ವಮ್ಮ? ನಿಮ್ಮ ಹುಟ್ಟಿದ ದಿವಸ ನಗತಾ ಇರ್ಬೇಕಲ್ವಾ? ನಗ್ತಾ ಇರ್ಬೇಕು, ನಗುನೇ ಹೋಗ್ ಗುರುಜಿ. ನನಗೆ ನಿಮ್ ದೇವ್ರ ನೋಡಿದಷ್ಟೇ ಆಯ್ತು ಗುರುಜಿ. ಗೊರವನಹಳ್ಳಿ ಬಂದಿದ್ದೆ ಗುರುಜಿ, ನಿಮ್ಮನ್ನ ನೋಡಕ್ ಆಗ್ಲಿಲ್ಲ. ನಾನು ಅಂದ್ಕೊಂಡೆ ಬೆಳಗ್ಗೆ ಇವತ್ತು ಶುಕ್ರವಾರ ಯಾರಾದ್ರೂ ಒಬ್ರು ಗೊರವನಹಳ್ಳಿ ಬಗ್ಗೆ ಜ್ಞಾಪಿಸ್ತೀರಿ, ಅದನ್ನ ನೋಡಿ ನಾನು ಮನಸ್ಸಿಗೆ ತೃಪ್ತಿ ಆಗತ್ತೆ ಅಂತ ಹಾಗಂದ್ಕೊಂಡಾಗ ನೀವು ನಾನು ಮಾತಾಡ್ತಿದ್ದೀರಿ. ಎರಡನೇದು ನಿಮ್ಮ ಹುಟ್ಟುಹಬ್ಬ ಅಂತ ಹೇಳ್ತಿದ್ದೀರಿ. ಆ ತಾಯಿ ರಾಜರಾಜೇಶ್ವರಿ ಮಹಾಲಕ್ಷ್ಮಿ, ಆಷಾಢ ಶುಕ್ರವಾರ ಮಹಾಲಕ್ಷ್ಮಿ, ನಿಮ್ಮ ದೊಡ್ಡಬಳ್ಳಾಪುರದ ನಗರ ದೇವತೆ, ದೊಡ್ಡಬಳ್ಳಾಪುರದ ನಗರ ದೇವತೆ ತಾಯಿ ಮುತ್ಯಾಲಮ್ಮ. ಯಾಕೆಂದ್ರೆ ನಾನು ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬರ್ತಿದ್ದೇನೆ, ಅಮ್ಮನವ್ರ ದೇವಸ್ಥಾನಕ್ಕೆ ದರ್ಶನಕ್ಕೆ ಬರ್ತಾ ಇದ್ದೀನಿ. ನಾನು ಒಳ್ಳೇದಾಗ್ಲಿ, ಆ ತಾಯಿ ಆಶೀರ್ವಾದ ಚೆನ್ನಾಗಿರ್ಲಿ ನಿಮಗೆ. ಇನ್ನೂ 100 ಕಾಲ ಹೀಗೆ ನಗನಗ್ತಾ ಬರ್ಬೇಕು. ನೀವು ಯಾವುದೇ ಸಮಸ್ಯೆ ಇದ್ರೂ ಸಮಸ್ಯೆಯನ್ನು ದೂರ ಮಾಡಿ ಸಂತೋಷವಾಗಿರ್ಬೇಕು. ಇವತ್ತು ಹುಟ್ಟುಹಬ್ಬ ಹೇಳ್ತಿದ್ದೀರಿ, ರಾಜ್ಯದ ಜನ ಎಲ್ಲರೂ ನೋಡ್ತಿದ್ದಾರೆ, ಇವರೆಲ್ಲರೂ ಸಹಿತ ನಿಮ್ಗೆ ಹರಿಸಿದ್ದಾರೆ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ತುಂಬಾ ನೋವಲ್ಲಿದ್ದೀನಿ ಗುರುಜಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಗುರುಜಿ. ನನಗೇನಾದ್ರೂ ಒಂದ್ ಪರಿಹಾರ ಮಾಡಿ ಗುರುಜಿ. ಜನ ಚೆನ್ನಾಗಿ ಇರ್ತಾರೆ, ನನ್ನ ಹತ್ರ ತುಂಬಾ ದ್ವೇಷಿಸ್ತಾರೆ ಗುರುಜಿ. ನನಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಗುರುಜಿ. ಚೆನ್ನಾಗಿರ್ತಾರೆ, 3 ತಿಂಗಳು 6 ತಿಂಗಳು ಇದ್ದಕ್ಕಿದ್ದಂಗೆ ದ್ವೇಷ ಮಾಡ್ತಾರೆ ಗುರುಜಿ ನನ್ನ ಮೇಲೆ. ಯಾರು? ಫ್ರೆಂಡ್ಸ್ ಗಳು ಗುರುಜಿ, ಸ್ನೇಹಿತರು, ಅಕ್ಕಪಕ್ಕದವರೇ, ಮನೆಯವರೇ ನೆನೆದೀನಿ. ಚೆನ್ನಾಗಿ ಇರ್ತಾರೆ ನನ್ನ ಹತ್ರ, ತುಂಬಾ ದ್ವೇಷಿಸ್ತಾರೆ. ಬಿಸ್ನೆಸ್ ಮಾಡ್ತಾ ಇದ್ದೀನಿ ಗುರುಜಿ, ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು. ಅದು ವ್ಯಾಪಾರ ತುಂಬಾ ಡಲ್ ಆಗ್ಬಿಟ್ಟಿದೆ ಗುರುಜಿ. ನನಗೊಂದ್ ಪರಿಹಾರ ಮಾಡ್ಕೊಡಿ ಗುರುಜಿ. ತುಂಬಾ ಯಜಮಾನ್ರು ಹುಷಾರಿಲ್ದೇನೆ ಅವರು ಬತ್ ಕುಟ್ಕಿದ್ದಾರೆ. ಮನೆಯಲ್ಲಿ ಎಲ್ಲಾ ಸಂಸಾರದ ಬಗ್ಗೆ ಎಲ್ಲ ನಾನೇ ನೋಡ್ಕೋಬೇಕು, ಮಕ್ಕಳ ಬಗ್ಗೆ ಎಲ್ಲಾ ಜೀವನದ ಬಗ್ಗೆ ನಾನೇ ನೋಡ್ಬೇಕು ಗುರುಜಿ. ಅದಕ್ಕೊಂದು ಪರಿಹಾರ ತಿಳ್ಕೊಳ್ಳಿ ಗುರುಜಿ. ನಿಮ್ಮನ್ನೇ ನಂಬಿದ್ದೀನಿ ಗುರುಜಿ ನಾನಿವತ್ತು. ಒಳ್ಳೇದಾಗ್ಲಿಮ್ಮ. ಆ ತಾಯಿ ಮುತ್ಯಾಲಮ್ಮನ ಆಶೀರ್ವಾದದೊಂದಿಗೆ ಖಂಡಿತ ನೀವು ಚೆನ್ನಾಗಿರ್ತೀರಿ. ನೀವು ಹೇಳ್ತಿದ್ದೀರಿ ಸಾರ್ವತ್ರಿಕವಾಗಿ ನಿಮ್ಮ ಪ್ರಶ್ನೆ ಎಲ್ಲರಿಗೂ ಅನುಭವಿಸುವಂತ ರೀತಿಯಲ್ಲಿದೆ. ಯಾಕೆಂದ್ರೆ ಶತ್ರುಗಳು ನಾವು ಎಷ್ಟೇ ಒಳ್ಳೆ ತರ ಇದ್ರು ನಮ್ಮನ್ನ ಶತ್ರುತ್ವದಲ್ಲಿ ನೋಡ್ತಕ್ಕಂಥದ್ದು. ನಮ್ಮಂತೆ ನಮ್ಮ ಕಷ್ಟಾರ್ಜಿತ ನಾವು ತಿಂತೀವೋ ಬಿಡ್ತೀವೋ ಉಪವಾಸ ಇರ್ತೀವೋ,
4 ಜನದಲ್ಲಿ ಸಮಾನತ್ವವಾಗಿ ಬದುಕಬೇಕು, ಒಳ್ಳೆ ಚೆನ್ನಾಗಿರ್ಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಅದಕ್ಕೆ ಕೆಸರೆರಿಸ್ತಕ್ಕಂಥದ್ದು, ಮಣ್ಣೆರ್ಚತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ನಮ್ಮ ಬದುಕನ್ನು ನಾವು ಚೆನ್ನಾಗಿ ಇಟ್ಕೋಬೇಕಾದ್ರೆ ನಾವು ಮಾಡಬೇಕಾದಂತಹ ಅನುಷ್ಠಾನ ಯಾವುದು, ಇದ್ರ ಬಗ್ಗೆ ಖಂಡಿತ ನಾನು ನಿಮಗೆ ತಿಳಿಸ್ತೇನೆ. ನಿಮಗೆ ಅಲ್ಲ, ಇಡೀ ರಾಜ್ಯದ ಜನತೆಗೆ ತಿಳಿಸ್ತೇನೆ. ಇದು ನಾಳೆ ಬರ್ತಕ್ಕಂಥ ಸೋಮವಾರದ ಸಂಚಿಕೆಯಲ್ಲಿ ಇದಕ್ಕೆ ಸಂಬಂಧಪಡ್ತಕ್ಕಂತಹ ಒಂದು ವನಸಿರಿಯನ್ನು ಸಹಿತ ತರ್ತೇನೆ. ಗುರುಜಿ ಸೋಮವಾರ ನನ್ನ ಕಾರ್ಯಕ್ರಮನ ತಪ್ಪದಿರ ನೀವು ನೋಡ್ಬೇಕು. ನೀವೇ ಅಲ್ಲ, ಈ ಸಮಸ್ಯೆಗಳಲ್ಲಿ ಯಾರು ಒಳಗಾಗಿದ್ದೀರೋ ಪ್ರತಿಯೊಬ್ಬರು ಚೆನ್ನಾಗಿ ಆಲೋಚನೆ ಮಾಡಿ ನೋಡಿ. ನೀವು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನೀವು ಹುಡುಕ್ತಾ ಇರ್ತೀರಿ, ಆದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲದಿಂದ ನಿಮ್ಮ ಸುಖ ಸಂತೋಷಕ್ಕೆ ಮಣ್ಣೆರ್ಚುವಂಥದ್ದು, ಕೆಸರೆರ್ಚುವಂಥ ಕೆಲಸ ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥವ್ರು ಮಾಡ್ತಾ ಇರ್ತಾರೆ. ಅಂತಹವರ ಮಧ್ಯದಲ್ಲಿ ನಿಮ್ಮ ರಕ್ಷಣೆ ಹೇಗೆ ಮಾಡ್ಕೋಬೇಕು, ಅದೇ ಬಹಳ ವಿಶೇಷ. ಆ ಆತ್ಮರಕ್ಷಣೆ ಮಾಡ್ಕೊಳ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವನಸಿರಿನ ಸೋಮವಾರದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ಹೇಳಮ್ಮ. ನಾನು ಯಾರಿಗೂ ಕೆಡಕ್ ಬಯಸಲ್ಲ ಗುರುಜಿ, ನಾನು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತಾನೆ ಬಯಸ್ತೀನಿ ಗುರುಜಿ. ಆದ್ರೂ ನನ್ನ ಮೇಲೆ ಉದ್ದೇಶ ಕರ್ತಾರೆ ಗುರುಜಿ. ಯಾಕೆ ಗುರುಜಿ ನನಗೆ ನೆಮ್ಮದಿನೇ ಇಲ್ವಾ ಗುರುಜಿ? ಗುರುಜಿ ನನಗೆ ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದ್ದೀನಿ ಗುರುಜಿ ನಾನು. ಇಲ್ಲಮ್ಮ, ಇಂತಹ ಸಮಯದಲ್ಲಿ ನೀವು ಮಾಡ್ಬೇಕಾದಂತಹ ಒಂದು ಅನುಷ್ಠಾನ ಇದೆ. ಮನೆಯಲ್ಲಿ ಶ್ರೀಗಂಧ ಚಕ್ಕೆ ಇದೆ ತಾನೆ? ಇದೆ ಗುರುಜಿ. ನೋಡಿ, ಶ್ರೀಗಂಧದ ಚಕ್ಕೆಯಿಂದ ಗಂಧ ತೆಗಿರಿ. ಸೋಮವಾರ ತಿಳಿಸುವಂತಹ ವಿಧಿವಿಧಾನ ಬಹಳ ಬೇರೆ. ಅದು ಸಾರ್ವತ್ರಿಕವಾಗಿ ವನಸಿರಿಗಳನ್ನ ತಂದು ತೋರಿಸುವಂತಹದ್ದು. ಈಗ ನಿಮಗೆ ನಾನು ಚುಟಿಕೆಯಾಗಿ ಸಣ್ಣದಾದಂತಹ ಒಂದು ಮೆಡಿಸಿನ್ ತಿಳಿಸ್ತಾ ಇದ್ದೇನೆ. ಮನೆಯಲ್ಲಿ ಶ್ರೀಗಂಧ ಚಕ್ಕೆ ಇದ್ರೆ ಶ್ರೀಗಂಧ ತೆಗಿಬೇಕು. ಗಂಧ ತೆಗೆದು ಆ ಗಂಧನ್ನ ಈ ತುಳಸಿ ಎಲೆ ಮೇಲಾಗ್ಲಿ ಅಥವಾ ಪಾರಿಜಾತದ ಎಲೆ ಮೇಲಾಗ್ಲಿ ಅಥವಾ ಔದುಂಬರದ ಎಲೆ ಮೇಲೆ, ನೋಡಿ, ತುಳಸಿ ಎಲೆ, ಪಾರಿಜಾತ ಎಲೆ ಜೊತೆಗೆ ಔದುಂಬರದ ಎಲೆ, ಈ 3 ಎಲೆಗಳಲ್ಲಿ ಯಾವ್ದಾದ್ರು ಒಂದು ಎಲೆ ಮೇಲೆ ತೆಗೆದಿರ್ತಕ್ಕಂತಹ ಗಂಧವನ್ನ ಲೇಪನ ಮಾಡಿ. ಅಂದ್ರೆ ಗಂಧ ಪೂರ್ತಿ ಎಲೆಗೆ ಪೂರ್ತಿ ಹಚ್ಚಬೇಕು. ಹಚ್ಚಿ ಸ್ವಲ್ಪ ಅದು ಆರ್ಬೇಕು. ಸ್ವಲ್ಪ ಆರಿದಾದ ನಂತರ ಮನೆಯಲ್ಲಿ ಗಂಗಚಂದ್ರ ಅಥವಾ ಚಂದ್ರ, ಗಂಗಚಂದ್ರ ಚಂದ್ರ ನೋಡಿದ್ದೀರಾ? ನೋಡಿಲ್ಲ ಗುರುಜಿ, ಅದೇ ಗಂಗೆ ಅಂಗಡಿ ಕೇಳ್ಬೇಕು. ನೋಡಮ್ಮ, ಪ್ರತಿಯೊಬ್ಬ ಸುಮಂಗಲೆಯರು, ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮನೆಯಲ್ಲಿ ಅರಿಶಿನ ಕುಂಕುಮ ತಟ್ಟೆ ಇಡಬೇಕಾದ್ರೆ ಮನೆಯಲ್ಲಿ ದೇವ್ರ ಪೂಜೆಗೆ ಅರಿಶಿನ ಕುಂಕುಮ ತಟ್ಟೆ ಇಡ್ತಿರಲ್ಲ, ಅದರಲ್ಲಿ ಗಂಗಚಂದ್ರನು ಇಟ್ಕೊಂಡಿರ್ಬೇಕು. ಯಾಕೆಂದ್ರೆ ತಾಯಿ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿ ಅದು. ಎಲ್ಲ ಅನುಷ್ಠಾನ ಆದ ನಂತರ ಆ ಸಿಂಧೂರ ಚಂದ್ರ ಅದರಿಂದ ಸಹಿತ ಹೂ ಅದ್ದಿ ಪೂಜೆ ಮಾಡಬೇಕು. ಅಂತಹ ಚಂದ್ರ ನಿಮ್ಮ ಸಮಸ್ಯೆಗಳಿಗೆ ದಾರಿದೀಪ. ಎಲೆ ಮೇಲೆ ಹಚ್ಚಿರ್ತಕ್ಕಂತಹ ಗಂಧ, ಆ ಗಂಧದ ಮಧ್ಯದಲ್ಲಿ ಚಂದ್ರದಿಂದ ಅಂದ್ರೆ ಗಂಗಚಂದ್ರದಿಂದ ಒಂದು ತುಳಸಿ ಕಡ್ಡಿನಲ್ಲಿ ತುಳಸಿ ಕಡ್ಡಿನಲ್ಲಿ ನೀರು ಅದ್ದುಕೋಬೇಕು. ಆ ನೀರಿಗೆ ಈ ಗಂಗಚಂದ್ರ ಅದ್ದುಕೋಬೇಕು. ಅದನ್ನ ಈ ತುಳಸಿ ಎಲೆ ಆಗ್ಲಿ, ಔದುಂಬರ ಎಲೆ ಆಗ್ಲಿ ಅಥವಾ ಪಾರಿಜಾತದ ಎಲೆ ಆಗ್ಲಿ, ಆ ಎಲೆ ಮೇಲೆ ಮಧ್ಯದಲ್ಲಿ ಓಂ ಅಂತ ಬರಿಬೇಕು. ಓಂ ಅಂತ ಗಂಗಚಂದ್ರದಲ್ಲಿ ಬರಿಬೇಕು. ಆ ಬರೆದಿರ್ತಕ್ಕಂತಹ ಎಲೆಯನ್ನ ನಿಮ್ಮ ಮನೆಯಲ್ಲಿ ಒಂದು ಸಣ್ಣದ ತಾಮ್ರ ತಟ್ಟೆನೋ ಅಥವಾ ವಿಳೆದೆಲೆನೋ ತೆಗೆದುಕೊಳ್ಳಿ. ಅದರ ಮೇಲೆ 1 ಡ್ರಾಪ್ ಜೇನುತುಪ್ಪ ಹಾಕಿ, ಜೇನುತುಪ್ಪನ ಆ ಎಲೆಗೆ ಹಚ್ಚಿ, ಎಲೆಗೆ ಹಚ್ಚಿಬಿಟ್ಟು ಆ ಎಲೆ ಮೇಲೆ ಈ ತುಳಸಿ ಎಲೆ ನೀವು ಹಚ್ಚಿ ಬರ್ದಿರ್ತಿರಲ್ಲ, ಗಂಧ ಹಚ್ಚಿರ್ತಿರಲ್ಲ, ವಿಳೆದೆಲೆ ಆದ್ರೂ ಪರವಾಗಿಲ್ಲ, ತಾಮ್ರದ ತಟ್ಟೆ ಆದ್ರೂ ಪರವಾಗಿಲ್ಲ, ತಾಮ್ರದ ತಟ್ಟೆ ಅಥವಾ ವಿಳೆದೆಲೆ, ಅದರ ಮೇಲೆ ನೀವೇನ್ ಮಾಡ್ಬೇಕು, ಎಲೆನ ಅದ್ರ ಮೇಲೆ ಇಡಬೇಕು. ಇಟ್ಟು ಅದನ್ನ ಅನುಷ್ಠಾನ ಹೇಗ್ ಮಾಡಬೇಕು, ಅದನ್ನ ನಿಮ್ಮ ಮನೇಲಿ ದೇವ್ರಿಗೆ ಪ್ರತಿ ದಿವಸ ನೀವು ದೇವರು ಅನುಷ್ಠಾನ ಮಾಡ್ತಿರಲ್ಲ, 2 ಊದ್ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಆರತಿ ಮಾಡ್ತಿರಲ್ಲ, ಈ ಪ್ರಕಾರ ಮಾಡಿ ಸಂಜೆ ಕಾಲದಲ್ಲಿ ಸೂರ್ಯಾಸ್ತಮ ಕಾಲದಲ್ಲಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಬಿಟ್ಬಿಟ್ರೆ ಯಾವ ಶತ್ರುಗಳೇ ಆಗ್ಲಿ ಅವರು ಮಿತ್ರರಾಗ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾರಾದ್ರೂ ತೊಂದರೆ ಕೊಡ್ತಕ್ಕಂಥ ಅವರು ತುಂಬಾ ಹಿಂಸೆ ಮಾಡ್ತಾರೆ ಅಂದ್ರೆ ಇದೆಲ್ಲವನ್ನು ರೆಡಿ ಮಾಡುವಾಗ 3 ಸತಿ ಅವರ ಹೆಸರನ್ನ ಹೇಳ್ಕೊಂಡು ರೆಡಿ ಮಾಡಿ ಸಂಜೆ ಅದರೊಳಗೆ ನೀರು ಹಾಕಿ ನೀವು ರಾತ್ರಿ ಚಂದ್ರನ ಬೆಳಕಿಗೆ ಅದನ್ನ ಇಟ್ರೆ ಮಾರನೇ ದಿವಸ ಬೆಳಗ್ಗೆ ತೆಗೆದು ಅದನ್ನ ಹಸಿರು ಗಿಡದ ಮೇಲೆ ಹಾಕಿ ಅವ್ರು ಪುನಃ ನಿಮ್ಮನ್ನ ಅವರೇ ಮಾತಾಡ್ತಾರೆ, ಸ್ನೇಹಿತರಾಗ್ತಾರೆ. ಒಳ್ಳೆದಾಗಿ. ಸುಜಾತ ಅವರೇ, ಇವತ್ತು ನಿಮ್ಮ ಹುಟ್ಟಿದ ಹಬ್ಬ ಅಂತ ಕೂಡ ಹೇಳಿದ್ರಿ. ನಿಮ್ಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹಾಗೆ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿಯ ಕುರಿತಾಗಿ ತಿಳಿಸ್ಕೊಡ್ತೀರಾ? ಈಗ ಕನ್ಯಾ ರಾಶಿ. ತುಲಾ ಸಿಂಹ ಆಯ್ತಲ್ಲ, ನಂತರ ಕನ್ಯಾ ನಾನು ಸ್ವಲ್ಪ ಕನ್ಫ್ಯೂಷನ್. ಯಾಕೆಂದ್ರೆ ಇವರು ಕೊಡೋ ಮೆಡಿಸಿನ್ ಅಲ್ಲಿ ಪಾಪ ನೊಂದಿರ್ತಕ್ಕಂಥವ್ರಿಗೆ ಇಂತಹ ಒಂದು ಪರಿಹಾರಗಳು ಬಹಳ ವಿಶೇಷ. ನೋಡಿ, ನಾನು ತಿಳಿಸ್ತಾ ಇರತಕ್ಕಂಥ ಈ ಒಂದು ಪರಿಹಾರ ಭಾಗಗಳೇನಿದೆ ಇದು ಅನುಭವಿಸಿದ್ದಿ. ಪ್ರತಿ ಸರ್ತಿ ಹೇಳ್ತಿದ್ದೇನೆ, ಇದು 10 ಜನಕ್ಕೆ ನಾವು ತಿಳಿಸಿ ಅಲ್ಲಿ ಕಾರ್ಯಸಿದ್ಧಿ ಆಗಿ ಕೆಲಸ ಸಿದ್ಧಿಯಾಗಿ ನಾವು ಚೆನ್ನಾಗಿದ್ದೀವಿ, ಸಿದ್ಧಿ ಆಗಿದೆ, ಈ ಕೆಲಸ ಆಗಿದೆ, ಈ ಯಂತ್ರದ ಪವರ್ ಇದೆ ಅಂತ ಗೊತ್ತಾದ ಮೇಲೆ ಈ ಒಂದು ಆಸ್ಥಾನದಲ್ಲಿ ಕೂತು ತಿಳಿಸುವಂಥದ್ದು. ಇದನ್ನ ಪ್ರತಿಯೊಬ್ಬರು ಬರ್ಕೊಳ್ಳಿ. ನಾನು ಮೊದಲೇ ಹೇಳಿದೆ, ಮಹರ್ಷಿಗೆ ಒಂದು ಡೈರಿ ಇಡಿ, ಮಹರ್ಷಿ ಡೈರಿ ಅಂತಾನೆ ಮಾಡಿಡಿ ಪ್ರತಿಯೊಬ್ಬರ ಮನೆಯಲ್ಲೂ. ಯಾಕೆಂದ್ರೆ ನೀವು ಒಂದು ದಿವಸ ಇವತ್ತು ನಿಮ್ಮ ಮನೆಯವರು ನೀವು ಬರ್ದಿರ್ತೀರಿ, ಮಾನಸ ಟಿವಿ ಬಂದು ಪಕ್ಕದ ಮನೆಯವರು ಟಿವಿ ಬಂದಿರೋದಿಲ್ಲ, ಅಥವಾ ಅಲ್ಲೇನೋ ಕರೆಂಟ್ ಪ್ರಾಬ್ಲಮ್ ಇರುತ್ತೆ ಅಂತ ಅವ್ರು ಕೇಳಿದಾಗ ಈ ಡೈರಿಯಲ್ಲಿ ನೀವು ಬರ್ದಿರ್ತಕ್ಕಂಥ ವಿಷಯನ ಅವ್ರಿಗೆ ಮುಟ್ಟಿಸಿದ್ರೆ ಅದು ಮಹಾಯಾಗ ಆಗುತ್ತೆ, ಅದು ಮಹಾಯಜ್ಞವಾಗುತ್ತೆ. ಅದರ ಫಲ ಖಂಡಿತ ನಿಮಗೆ ಸಿಗುತ್ತೆ. ಯಾಕೆಂದ್ರೆ ಆಡತಕ್ಕಂಥ ಮಾತು,
ಹೋಗ್ತಕ್ಕಂಥ ಸಮಯ. ಯಾವುದು ಪುನಃ ಬಾ ಅಂದರೆ ಬರ್ತಕ್ಕಂಥದ್ದಲ್ಲ. ಒಂದು ಸತಿ ಒಂದು ಮಾತು ಒಬ್ಬ ವ್ಯಕ್ತಿಗೆ ಮಾತಾಡಿಬಿಟ್ರೆ ಆ ವ್ಯಕ್ತಿ ಮನ ನೊಂದುಕೊಂಡ್ರೆ ಪುನಃ ನೊಂದಿರ್ತಕ್ಕಂಥ ಮನಸ್ಸನ್ನು ಸರಿಪಡಿಸೋಕ್ಕೆ ನಾವು ಪ್ಯಾಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರನ್ನು ಬೈಬಾರ್ದು, ಯಾರನ್ನು ದೂಷಿಸಬಾರ್ದು, ಯಾರನ್ನು ಏನನ್ನಬಾರ್ದು. ಆದಷ್ಟು ಪ್ರೀತಿಯಿಂದ ಗೆಲ್ಲೋದಕ್ಕೆ ಪ್ರಯತ್ನಿಸಬೇಕು. ಒಳ್ಳೆಯದಾಗಲಿ. ಬನ್ನಿ ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರು ಮಾತಾಡ್ತಿರೋದು? ನನ್ನ ಸಂಪತ್ ಕುಮಾರ್ ಅಂತ ಮೇಡಮ್. ಸಂಪತ್ ಕುಮಾರ್ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾನು ಬ್ಯಾಂಗ್ಳೂರು ಉತ್ತರಹಳ್ಳಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನನ್ನ ಮಗು ಬಗ್ಗೆ ಕೇಳಬೇಕಿತ್ತು. ಆ ಮಗು ಅಂದ್ರೆ ತುಂಬಾ ಚಿಕ್ಕ ಮಗುನಾ? ಆ ಚಿಕ್ಕ ಮಗು ಈಗ 5 ಮಂತ್ಸ್ ಮೇಡಮ್, ಇನ್ನೂ ನೇಮ್ ಇಟ್ಟಿಲ್ಲ. ಹೌದಾ? ಸರಿ, ಗುರೂಜಿ ಇದ್ದಾರೆ, ಮಾತಾಡಿ ಸಂಪತ್ ಕುಮಾರ್ ಅವರೇ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನನ್ನ ಸಂಪತ್ ಕುಮಾರ್ ಅಂದ್ಬಿಟ್ಟು. ಹ್ಞೂ ನನಗೆ ಒಂದು ಗಂಡು ಮಗು ಆಗಿದೆ. ಮಗುಗೆ 5 ತಿಂಗಳಾಗಿದೆ. ಹ್ಞೂ ಅವನ ಬಗ್ಗೆ ಕೇಳಬೇಕಿತ್ತು ಗುರುಜಿ. 5 ತಿಂಗಳ ಮಗು ಬಗ್ಗೆ ಏನು ಕೇಳ್ತೀರಿ? ಅಂದ್ರೆ ಅವನಿಗೆ ನೇಮ್ಸ್ ಇರಬೇಕಿತ್ತು. ಯಾವ ಥರ ನೇಮ್ ಇಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅದರಿಂದ ಗುರುಜಿ, ಮಗುವಿನ ಜನ್ಮ ನಕ್ಷತ್ರ, ಯಾವ ಮುಹೂರ್ತ ಕೊಟ್ಟಿದೆ, ಯಾವ ದಿವಸ ಮುಹೂರ್ತ ಏನು, ಯಾವ ಕಾಲದ ಅವತ್ತಿನ ದಿವಸ ನಕ್ಷತ್ರ ಯಾವುದಿತ್ತು, ಈ ಪ್ರಕಾರ ಪ್ರತಿಯೊಂದು ವಿಚಾರನೂ ಸ್ಪಷ್ಟವಾಗಿ ತೆಗೆದುಕೊಂಡು ಅದಕ್ಕೆ ಸರಿಯಾದಂತಹ ಅರ್ಥಗರ್ಭಿತವಾದಂತಹ ಹೆಸರು ನೀಡಿ. ಇತ್ತೀಚೆಗೆ ಮಾಡರ್ನ್ ಆಗಿ ಸಾಕಷ್ಟು ಹೆಸರುಗಳಿದೆ. ಆದರೆ ಹೆಸರು ಇಡಬೇಕಾದ್ರೆ ನಾವು ಪ್ರತಿನಿತ್ಯ ನಮ್ಮ ಮನೆದೇವರ ಹೆಸರು ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಹೆಸರು ಅಥವಾ ತಾತಂದು ತಂದೆಯ ಹೆಸರು ಈ ತರಹದ್ದನ್ನು ಸೆಲೆಕ್ಟ್ ಮಾಡ್ತಕ್ಕಂಥದ್ದು ಹಿಂದಿನ ಸಂಪ್ರದಾಯ. ಅದಕ್ಕಿಂತ ಹೆಚ್ಚಿನಾಗಿ ನೀವಿರ್ತಕ್ಕಂಥ ಹೆಸರನ್ನ ಅದಕ್ಕೊಂದು ಅರ್ಥ ಅಂತ ಇರಬೇಕು. ಸುಮ್ಮನೆ ಏನೋ 1-2 ಅಕ್ಷರಗಳನ್ನ ಬಹಳ ಸಿಂಪಲ್ ಆಗಿರ್ಲಿ, ಒಂಥರ ಜೋಶ ಕರೆಯೋ ಥರ ಇರಲಿ ಅಂತ 1-2 ಅಕ್ಷರಗಳ ಹೆಸರನ್ನ ಇಟ್ಟರೆ ಅದು ನಿಮ್ಮ ಮನಸ್ಸಿಗೆ ಸಂಬಂಧಿಸವಾಗಿರುತ್ತೆ ಅಷ್ಟೇ. ಆದರೆ ಅವನ ಜೀವನದಲ್ಲಿ ಅದು ಛಿದ್ರವಾಗ್ತಾ ಇರುತ್ತೆ. ಆ ಮಕ್ಕಳು ಅಭಿವೃದ್ಧಿಯಾಗಿ ಅವರಲ್ಲೊಂದು ವರ್ಚಸ್ಸು ತೇಜಸ್ಸು ಬರಬೇಕಾದ್ರೆ ಸೂಕ್ತವಾದಂತಹ ರೀತಿ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹೆಸರನ್ನೇ ಇಡಬೇಕು. ಆ ಹೆಸರು ಅರ್ಥಗರ್ಭಿತವಾಗಿರ್ಬೇಕು. ಆ ಹೆಸರಿಗೆ ಒಂದು ಅರ್ಥ ಇರಬೇಕು, ಅದಕ್ಕೊಂದು ಶೋಭೆವಾಗಿರ್ಬೇಕು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲೇ ನೀವು ಇಡಬೇಕಾಗತ್ತೆ. ಸರಿ ಗುರುಜಿ. ಮಗು ನಕ್ಷತ್ರ ಯಾವುದು? ಗುರುಜಿ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಅದೆಲ್ಲ ಗೊತ್ತಿದೆ. ನಕ್ಷತ್ರ ಏನು ತಿಳ್ಕೊಂಡಿಲ್ಲ, ಎಲ್ಲೂ ಹೋಗ್ಬಿಟ್ಟು ಗುರುಜಿ. ಅದು ಫಸ್ಟ್ ನಾನು ನಿಮಗೆ ಇನ್ಫಾರ್ಮ್ ಮಾಡೋ ನಂಬರ್ ಕಾಲ್ ಮಾಡಿದ್ದೆ ಗುರುಜಿ. ತುಂಬಾ ಸಂತೋಷ. ಹಾಗೆ 4 ಜನಕ್ಕೆ ಸಿಹಿ ಹಂಚಿ, ನಮಗೂ ಸ್ವೀಟ್ ಕಳಿಸಿ. ಒಳ್ಳೇದಾಗ್ಲಿ. ಖಂಡಿತ ಕಳ್ಸ್ಕೊಡ್ತೀನಿ ಗುರುಜಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿಪ್ಪ. ಸಂಪತ್ ಕುಮಾರ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಮುಂದಿನ ರಾಶಿ ಕನ್ಯಾ ರಾಶಿಯವರೆಲ್ಲರೂ ಕಾಯ್ತಿರ್ತಾರೆ, ಗುರುಜಿ ಅವ್ರ ಏನಪ್ಪ ನಮ್ಮ ರಾಶಿಗೆ ಬರ್ತಾನೆ ಇಲ್ಲ ಅಂತ. ನಾನು ಅವ್ರ ರಾಶಿಗೆ ಹೋಗಲ್ಲ, ರಾಶಿಯಲ್ಲಿ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಿಲ್ಲ. ಖಂಡಿತ ಖಂಡಿತಮ್ಮ. ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಅವರ ಭವಿಷ್ಯತ್ತು ಬಹಳ ವಿಶೇಷವಾಗಿದೆ, ಸಂತೋಷವಾಗಿದೆ. ನಗನಗ್ತಾ ಇರತಕ್ಕಂತಹ ದಿನ, ವಿಶೇಷವಾಗಿರ್ತಕ್ಕಂಥ ದಿನ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಳ್ತಕ್ಕಂಥ ದಿನ. ಹಾಗೆ ಎಷ್ಟೋ ಜನ ಹಸಿವಿನಲ್ಲಿ ಇರ್ತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ದಾರಿದೀಪವಾಗುವಂಥ ದಿನ. ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಕ್ಕಂಥವ್ರಿಗೂ ಸಿದ್ಧ ಒಂದು ಅನುಕೂಲ ಆಗ್ತಕ್ಕಂಥ ದಿನ. ಅದರಲ್ಲಿ ಸ್ವಲ್ಪ ಜನಕ್ಕೆ ಶತ್ರುಗಳು ಸಾಕಷ್ಟು ಜನ ಉಲ್ಬಟ ಆಗುವಂಥದ್ದು. ಅಂದರೆ ಶತ್ರು ಸಾಕಷ್ಟು ಮನಸ್ಥಿತಿನ ಬೇರೆ ಬೇರೆ ಥರ ಶತ್ರುಗಳ ಮನಸ್ಸಾಗಿ ಅವರು ಇವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು. ಅಂದರೆ ಕನ್ಯಾ ರಾಶಿಯಲ್ಲಿ ಯಾರಿರ್ತೀರಿ, ನಿಮಗೆ ಶತ್ರುಗಳ ಕಾಟ ಸಾಕಷ್ಟು ಜಾಸ್ತಿ ಆಗುವಂಥ ರೀತಿ. ಸ್ವಲ್ಪ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಶತ್ರುಗಳು ಸಾಕಷ್ಟು ಉಲ್ಬಣ ಆಗುವಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿನ ದರ್ಶನ ಮಾಡಿ, ಸ್ವಾಮಿಯ ಆಲಯದಲ್ಲಿ ಸ್ವಲ್ಪ ಕಡಲೆ ಬೀಜ ಅಥವಾ ಬೆಲ್ಲ ಅಥವಾ ಒಣಕೊಬ್ಬರಿ ಇಂಥದ್ದನ್ನು ಸ್ವಾಮಿಗೆ ನೈವೇದ್ಯ ಮಾಡಿಸಿ ಅದನ್ನು ವಾನರ ಸೈನ್ಯಕ್ಕೆ ಕೊಡಬೇಕು. ಈ ಪ್ರಕಾರ ವಾನರ ಸೈನ್ಯಕ್ಕೆ ಕೊಟ್ಟಿದ್ದೇ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸು ಸಿಗುತ್ತೆ. ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿನ ದರ್ಶನ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುಚಂದ್ರ ಯೋಗ ಇದೆ. ಇವತ್ತು ಸಿದ್ಧಿಯಾಗುವಂಥದ್ದು, ಸಾಕಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ಇವತ್ತಿನ ದಿವಸ ನೀವು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಮಧ್ಯಾಹ್ನ 12 ಗಂಟೆಯಿಂದ 4:15 ತನಕ ನಿಮಗೆ ಇಷ್ಟವಿಲ್ಲದಿರತಕ್ಕಂಥ ಅಥವಾ ನಿಮಗೆ ಗೊತ್ತಿಲ್ದಿರ ನಿಮ್ಮ ಜೊತೆಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರು, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಯಾರು ಒಟ್ಟು ನಿಮ್ಮನ್ನು ಅರ್ಥ ಮಾಡ್ಕೊಳ್ದಿರ ನೀವು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇಲ್ಲ ಅಂತ ಹೇಳಿ ನಿಮ್ಮನ್ನು ಬಹಳ ನೋವು ಕೊಡ್ತಾರೆ. ನಿಮ್ಮ ಮನಸ್ಸನ್ನು ಚಂಚಲಗೊಳಿಸ್ತಾರೆ. ಮನಸ್ಸಲ್ಲಿ ನೀವು ಇಟ್ಕೊಂಡಂಥ ಆಸೆ ಆಕಾಂಕ್ಷೆಗಳಿಗೆ ಅದನ್ನು ನುಚ್ಚುನೂರು ಮಾಡ್ತಾರೆ. ಹೀಗೆ ಸಾಕಷ್ಟು ತೊಂದರೆ ಇರತಕ್ಕಂಥದ್ದಿದೆ. ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆ ಆಗಿರಿ. ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಳಿ. ನಿಮ್ಮ ಕೆಲಸಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾಗಿದ್ದು ಅಂದ್ರೆ ನೀವು ಔದುಂಬರ ವೃಕ್ಷ ಆಗಲಿ, ಅಶ್ವತ್ಥ ವೃಕ್ಷ ಆಗಲಿ ಅಥವಾ ಬೇವಿನ ವೃಕ್ಷ ಆಗಲಿ, ಔದುಂಬರ, ಅಶ್ವತ್ಥ, ಬೇವು ಈ 3 ವೃಕ್ಷಗಳಲ್ಲಿ ಒಂದು ವೃಕ್ಷಕ್ಕೆ 11 ನಮಸ್ಕಾರ ಮಾಡಿ. 11 ನಮಸ್ಕಾರ ಮಾಡಿ ಆ ಮರದ ಬುಡದಲ್ಲಿರ್ತಕ್ಕಂತಹ ಮಣ್ಣಿನ ಪ್ರಸಾದ, ಆ ಮೃತ್ತಿಗೆ ಪ್ರಸಾದವನ್ನು ಹಣೆಗಿಟ್ಕೊಳ್ಳಿ. ನೋಡಿ, ಮಣ್ಣನ್ನು ನಾನು ಸಾಮಾನ್ಯಕ್ಕೆ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ತಿರ್ತೇನೆ. ಹುತ್ತದ ಮಣ್ಣಾಗಲಿ
ಅಥವಾ ಕೆಲವು ವಿಶೇಷವಾಗಿರ್ತಕ್ಕಂಥ ವೃಕ್ಷಗಳ ಮರದಲ್ಲಿ, ಆ ಮರದ ಬುಡದಲ್ಲಿರ್ತಕ್ಕಂತಹ ಮಣ್ಣಲ್ಲಿ ಸಾಕಷ್ಟು ಶಕ್ತಿ ಇರುತ್ತೆ. ಆ ಶಕ್ತಿ ಆ ಮಣ್ಣಲ್ಲಿರೋದ್ರಿಂದ ಆ ಮಣ್ಣಿನ ಪ್ರಸಾದವಾಗಿಯೇ ನಾವು ಪ್ರಸಾದವನ್ನು ಹಣೆಗಿಟ್ಕೊಂಡಿದ್ದೆ ಆದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಇದನ್ನು ಅನ್ಯತಾ ಭಾವಿಸ್ದಿರಾ ನಾನು ಹೇಳಿದಂಥ ಕ್ರಮ ಮಾಡಿ ಅದರಿಂದ ಆಗ್ತಕ್ಕಂತಹ ಲಾಭವನ್ನು ನೋಡಿ ಮನಸ್ಸನ್ನು ಶಾಂತಿ ಪಡಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಸಮಯ ಇವತ್ತು, ನಾಳೆ, ನಾಳಿದ್ದು ಸ್ವಲ್ಪ ಮಟ್ಟಿಗೆ ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ, ಚಂಚಲತೆ ಇರುತ್ತೆ, ತೊಂದರೆ ಇರುತ್ತೆ. ಏನು ಮಾಡಬೇಕಾದ್ರೂ ಯಾವುದು ಸಮಂಜಸವಾಗಿರೋದಿಲ್ಲ, ತೃಪ್ತಿಕರವಾದಂಥ ಜೀವನ ಇರೋದಿಲ್ಲ. ಇಲ್ಲಿರ್ತೀರಿ, ಮತ್ತೊಂದನ್ನು ಆಲೋಚನೆ ಮಾಡ್ತಾ ಇರ್ತೀರಿ. ಒಂದೊಂದು ಕ್ಷಣಕ್ಕೂ ಆಗೋ ಬದಲಾವಣೆಗಳು ಸಾಕಷ್ಟು ಆಗ್ತಾ ಇರುತ್ತೆ. ಮನಸ್ಸಲ್ಲಿ ಏನೋ ಬಾಧೆ, ಕಳಮಳ, ಒಬ್ಬರಲ್ಲಿ ಹೇಳ್ಕೊಳಕ್ಕಾಗಲ್ಲ, ಅಥವಾ ಒಳಗಡೆ ನೋವನ್ನು ಇಟ್ಕೊಂಡು ಅನುಭವಿಸೋಕ್ಕಾಗಲ್ಲ. ಹೀಗೆ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರ್ತೀರಿ. ಇಂತಹ ಪರಿಸ್ಥಿತಿನಲ್ಲಿ ಹಾಲಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿ, 1 ಲೋಟ ಹಾಲಲ್ಲಿ 1 ಅಥವಾ 2 ಹನಿ ಜೇನುತುಪ್ಪ ಹಾಕಿ ಅದನ್ನು ಸಾಧ್ಯವಾದರೆ ಸೂರ್ಯಾಸ್ತಮ ಕಾಲದಲ್ಲಾಗಲಿ ಅಥವಾ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಾಗಲಿ ಬಿಳಿ ಎಕ್ಕದ ಗಿಡಕ್ಕೆ ಅಥವಾ ಬೇವಿನ ಮರಕ್ಕೆ, ಈ ಮರಕ್ಕೆ ಬೇವಿನ ಮರ ಅಥವಾ ಬಿಳಿ ಎಕ್ಕದ ಗಿಡ, ಇದಕ್ಕೆ ಆ ಜೇನುತುಪ್ಪ ಮತ್ತು ಹಾಲು ಮಿಶ್ರಿತವಾಗಿರ್ತಕ್ಕಂಥ ಕ್ಷೀರವನ್ನು, ಹಾಲನ್ನು ನೀವು ಬುಡಕ್ಕೆ ಹಾಕಿ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗ್ಬೋದು, ಶಾಂತಿ ಸಿಗ್ಬೋದು. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಜ್ಞಾನದಿಂದ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಾ, ಇನ್ನೊಬ್ಬರ ಬಗ್ಗೆ ಏನು ಮಾಡಬೇಕು, ಹೇಗೆ ಮಾತಾಡಬೇಕು, ಅಥವಾ ಇನ್ನೊಬ್ಬರಿಗೆ ನೋವು ಕೊಡ್ದಿರ ನಮ್ಮ ಜೀವನ ಹೇಗೆ ಸರಿಪಡಿಸ್ಕೋಬೇಕು, ಇದರ ಬಗ್ಗೆ ಚಿಂತನೆ ಮಾಡಿ. ಖಂಡಿತ ಯಶಸ್ಸಿದೆ. ಜೊತೆಗೆ ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಬಹಳ ಹುಷಾರಾಗಿರಿ. ಇವತ್ತು ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ಬೋದು. ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಗಿನ ದೊಡ್ಡವರು ಯಾರೂ ಅಲ್ಲ. ಸೃಷ್ಟಿನಲ್ಲಿ ಪ್ರತಿಯೊಬ್ಬ ವಿಷಯ, ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ರಹಸ್ಯ ಇದು. ನಾವು ಯಾವಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತೀವಿ, ತಂದೆ ತಾಯಿ ಬಗ್ಗೆ ನಮ್ಮ ಚಿಂತನೆ ಇರುತ್ತೆ. ನಾವು ಬರೀ ತಂದೆ ತಾಯಿ ಬಗ್ಗೆ ಮಾತ್ರ ಚಿಂತನೆ ಮಾಡಿದ್ರೆ, ನಮ್ಮ ಬಗ್ಗೆ ಚಿಂತನೆ ಮಾಡಿ ನಮ್ಮ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಖಂಡಿತ ಎಲ್ಲರಲ್ಲಿರುತ್ತೆ. ಅಂದರೆ ಅವರವರ ತಂದೆ ತಾಯಿನ, ಜನ್ಮ ಕೊಟ್ಟ ತಂದೆ ತಾಯಿನ ಯಾವತ್ತೂ ದೂಷಿಸಬಾರ್ದು, ಯಾವತ್ತೂ ಅವರನ್ನು ನಿಂದಿಸಬಾರ್ದು, ಯಾವತ್ತೂ ಅವರನ್ನು ಬೇರೆ ಥರ ಗಮನಿಸಬಾರ್ದು. ಸಾಧ್ಯವಾದಷ್ಟು ಅವ್ರನ್ನ ಪೂಜ್ಯ ಭಾವನೆಯಲ್ಲಿ ನೋಡಿದಾಗ ನಿಮಗೆ ಸಾಕಷ್ಟು ಯಶಸ್ಸಾಗುತ್ತೆ. ಇವತ್ತು ಧನುರಾಶಿಯವರು ಇದನ್ನು ಮಾಡಿ ಮತ್ತಷ್ಟು ವಿಶೇಷತೆಯನ್ನು ನೋಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅಧಿಕವಾದಂತಹ ಮೈಕೈ ನೋವು, ತಲೆನೋವು, ಶೀತಬಾಧೆ, ಹಿಂಸೆ ಪಡ್ತಕ್ಕಂಥದ್ದು, ಉಸಿರಾಟದಲ್ಲಿ ತೊಂದರೆ ಆಗುವಂಥದ್ದು, ಎದೆ ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಒದ್ದಾಡುವಂಥದ್ದಾಗಲಿ. ಯಾಕೆಂದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ದೇವತಾ ಆರಾಧನೆ ಮಾಡೋದು, ಪೂಜೆ ಪುನಸ್ಕಾರಗಳಲ್ಲಿ ನಿಲ್ಲುವಂಥದ್ದು, ಅಥವಾ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳದಿರತಕ್ಕಂಥದ್ದು, ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ದು ಅಥವಾ ನಿಮ್ಮ ಕೆಲಸಗಾರರಲ್ಲಿ ಸಾಕಷ್ಟು ಬ್ಯುಸಿಯಾಗಿರ್ತೀರಿ, ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಳೋದಿಲ್ಲ. ಮನೆಯಲ್ಲಿ ಅನ್ನ ಆಹಾರಗಳಿದ್ದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಕದನ ಮಾಡ್ಕೊಳ್ತೀರಿ, ಬರೋಂಥ ಕೋಪ ಮಾಡ್ಕೊಂಡು ಹೊರಟೋಗ್ತೀರಿ. ಅನ್ನದ ಮೇಲೆ ಕೋಪ ಮಾಡಿಕೊಂಡ್ರೆ ನಿಮಗೆ ಬಂದ ಭಾಗ್ಯವೇನು? ನಾಳೆ ನಾವು ಚೆನ್ನಾಗಿರ್ಬೇಕಾದ್ರೆ ಇವತ್ತು ನಾವು ಪೌಷ್ಟಿಕವಾಗಿರ್ಬೇಕು. ನಾಳೆ ನಮ್ಮ ಜೀವನ ಆನಂದವಾಗಿ ನಗನಗ್ತಾ ಇರಬೇಕಾದ್ರೆ ಇವತ್ತು ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಳ್ಬೇಕು. ಆಹಾರ ಪದ್ಧತಿಗಳಲ್ಲಿ ಯಾರೂ ವ್ಯತ್ಯಾಸ ಮಾಡ್ಕೋಬಾರ್ದು. ನೋಡಿ, ಕೋಪ ಅನ್ನೋದು ಸಹಜ, ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ. ಯಾಕೆಂದರೆ ಪರಿಸರದಲ್ಲಿ ನಮ್ಮ ಮಾತರಂತೆ ಇಲ್ವಲ್ಲ, ನಮ್ಮಂತೆ ನಡೀತಿಲ್ವಲ್ಲ, ಅಥವಾ ನಾವು ಇಷ್ಟು ಕ್ರಮವಾಗಿ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ವಲ್ಲ, ಅಥವಾ ನಾವಿಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಯಾರೂ ಸರಿಯಾಗಿ ನೋಡ್ಕೊಳ್ತಾ ಇಲ್ವಲ್ಲ, ಈ ಪ್ರಕಾರ 10 ಹಲವಾರು ಥರ ಬರ್ತಾ ಇರುತ್ತೆ. ಇದೆಲ್ಲ ಬಂದಿದ್ದರ ಬಗ್ಗೆ ಚಿಂತನೆ ಮಾಡೋಕ್ಕಾದ್ರೂ ನಿಮಗೆ ಶಕ್ತಿ ಬೇಕಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಇದೆಲ್ಲ ಏನೇ ನಡೆದರೂ ಸಹಿತ ನಿಮ್ಮ ಪಾಡಿಗೆ ನೀವು 4 ಗೋಡೆ ಮಧ್ಯದಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಸಾದವನ್ನು ತೆಗೆದುಕೋಬೇಕು, ಶಕ್ತಿ ತಂದುಕೋಬೇಕು, ಆಮೇಲೆ ಇದರ ಬಗ್ಗೆ ಚಿಂತನೆ ಮಾಡಬೇಕು. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ಬುಧಚಂದ್ರ ಯೋಗ ಇದೆ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ದೇವಿ ಆರಾಧನೆ ಮಾಡ್ತಾ, ದೇವಿಯ ದರ್ಶನ ಮಾಡ್ತಾ, ತಾಯಿಗೆ ವಿಶೇಷವಾದಂತಹ ರೀತಿ ನಿಂಬೆಹಣ್ಣಿನಲ್ಲೋ ಅಥವಾ ಬೆಲ್ಲದಚ್ಚಿನಲ್ಲೋ ಅಥವಾ ತೆಂಬಿಟ್ಟಿನಲ್ಲೋ ಆರತಿ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಆದರೂ ಇವತ್ತಿನ ದಿನ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಶಕ್ತಿ ದೇವತೆಯ ದರ್ಶನ ಮಾಡೋದ್ರಿಂದ ಅಥವಾ ಮಹಾಲಕ್ಷ್ಮಿಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ಕುಂಭರಾಶಿಯವರು ಸಾಧ್ಯವಾದರೆ ಕೆಂಪು ಗಂಧವನ್ನು ತೆಗೆದು ಆ ಗಂಧಕ್ಕೆ ಶ್ವೇತ ಪುಷ್ಪಗಳನ್ನು ಗಂಧದಿಂದ ಅದ್ದಿ ಅದನ್ನು ದೇವಿಯ ಪಾದದ ಮೇಲೆ ಇಡೋದ್ರಿಂದ ಮತ್ತಷ್ಟು ಆನಂದಮಯವಾಗಿರುತ್ತೆ, ನೆಮ್ಮದಿಯುತವಾಗಿರುತ್ತೆ. ಸಾಧ್ಯವಾದರೆ ಇವತ್ತಿನ ದಿವಸ 1 ಚಿಟಿಕೆ ಅಕ್ಕಿ ಅಥವಾ 1 kg ಅಷ್ಟು ಅಕ್ಕಿ, ನಿಮಗೆ ಸಾಧ್ಯವಾದರೆ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಇದ್ದರೆ, ನಿಮಗೆ ಶಕ್ತಿ ಇದ್ದರೆ ಅಕ್ಕಿ ತೆಗೆದುಕೊಂಡು ಅದನ್ನು ದೇವಿ ದೇವಸ್ಥಾನದಲ್ಲಿ ಕೊಡಿ. ಶಕ್ತಿ ಇಲ್ವಾ, 1 ಚಿಟಿಕೆ ಅಕ್ಕಿ ತೆಗೆದುಕೊಳ್ಳಿ, ಅದನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ, ಚಂದ್ರನ ಪ್ರಾರ್ಥನೆ ಮಾಡಿ ಆ ಅಕ್ಕಿನ ತೆಗೆದುಕೊಂಡು ಹಸಿರು ಗಿಡಗಳ ಮೇಲೆ ಹಾಕಿ. ಆ ಹಸಿರು ಗಿಡದ ಮೇಲೆ ಅಕ್ಕಿ ಹಾಕೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ.
ಮೀನರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ಬಗ್ಗೆ ನಿಮ್ಮ ಚಿಂತನೆ, ದೂರಭಾರ ಪ್ರಯಾಣ, ಹೊಸದಾದಂತಹ ವಸ್ತುಗಳ ಖರೀದಿ ಅಥವಾ ಖರ್ಚು ಜಾಸ್ತಿ ಆಗ್ತಿದೆ ಅದಕ್ಕೆ ಹೇಗೆ ಕಡಿವಾಣ, ಹೀಗೆ ಹಲವಾರು ಥರ ಚಿಂತನೆ ನಿಮ್ಮದು. ಆದರೂ ದಂಪತಿಗಳ ಸಮೇತ ದೂರಭಾರ ಪ್ರಯಾಣ ಮಾಡ್ತಕ್ಕಂಥದ್ದು, ಕೆಲವರು ತೀರ್ಥಕ್ಷೇತ್ರಗಳಿಗಾಗಲಿ ಅಥವಾ ಯಾತ್ರೆಗಳಿಗಾಗಲಿ ಹೊರಡ್ತಕ್ಕಂಥದ್ದು. ಇನ್ನೇನು ಬೆಳಗ್ಗೆ ಎದ್ದರೆ ಭೀಮನ ಅಮಾವಾಸ್ಯೆಯ ವಿಶೇಷತೆ, ಅದಕ್ಕೆ ಬೇಕಾದ ಖರ್ಚು ವೆಚ್ಚ, ಅದಕ್ಕೆ ಹೇಗೆ ಕಡಿವಾಣ ಹಾಕುವಂಥದ್ದು, ಸಾಧ್ಯವಾದಷ್ಟು ಕೈ ಹಿಡಿತ ಮಾಡ್ತಕ್ಕಂಥದ್ರಲ್ಲಿ ಬಾಧಿಕವಾದಂತಹ ಚಿಂತನೆ ಮೀನರಾಶಿಯವರಿಗಿದೆ. ಸಾಮಾನ್ಯಕ್ಕೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಎಲ್ಲೋ ಒಂಚೂರು ಕುಂಠಿತವಾದ್ದರಿಂದ ಅದನ್ನು 4 ಗೋಡೆ ಮಧ್ಯದಲ್ಲಿ ಕೂತು ಆಲೋಚನೆ ಮಾಡಿ ಅದಕ್ಕೆ ಸಮಂಜಸವಾದಂತಹ ಸರಿಯಾದಂತಹ ಒಂದು ದಾರಿ ಹುಡುಕುವಂಥದ್ರಲ್ಲಿ ಬಹಳ ಅಂತಹ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರುತ್ತೆ. ಯಶಸ್ಸಿದೆ, ಸಂತೋಷವಾದಂತಹ ಸಮಯ, ನೂತನವಾದಂತಹ ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥ ಸಮಯ, ಸಂತೋಷದಾಯಕವಾಗೂ ಇದೆ, ಖರ್ಚಿನ ಬಾಬತ್ತು ಜಾಸ್ತಿ ಇದೆ. ಜೋಪಾನ, ಹುಷಾರಾಗಿ, ಒಳ್ಳೆಯದಾಗಲಿ. ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ ಜರುಗ್ತಾ ಇದೆ. ಇವತ್ತು ಬೆಂಗಳೂರಿನ ಬಿ ಚನ್ನಸಂದ್ರದ ಬಳಿ ಇರುವಂತಹ ಬಾನಸವಾಡಿ ಅಂಚೆಯ ANR ಭವನದ ಬಳಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತಿದೆ. ಎಲ್ಲ ಆಸಕ್ತರು ಬನ್ನಿ, ಭಾಗವಹಿಸಿ. ಜೊತೆಗೆ ಜಾಸ್ತಿ ಏನು ತರೋದಿಲ್ಲ, ಜೊತೆಗೆ ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅರಿಶಿನ, ಕುಂಕುಮ ಜೊತೆಗೆ ದೀಪ ತಂದ್ರೆ ಸಾಕು ಅಲ್ವೇ ಗುರುಜಿ? ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾಡಿರೋರು ಯಾರು ಕೇಳೋಣ. ಹಲೋ ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ನಾವು ಮಾಲೂರಿಂದ ದೊಡ್ಡ ಶಿವರ ಮೇಡಮ್, ಭಾರತಿ ಅಂತ. ಯಾಕೆ ಕೇಳ್ಬೇಕಿತ್ತು? ನನ್ ಭಾರತಿ ಬಗ್ಗೆನ ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಮಾ. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಾವು ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದೀವಿ ಗುರುಜಿ. ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು. ನನ್ನ ಸಮಸ್ಯೆ ಗುರುಜಿ, ಮನೆ ಬಗ್ಗೆ ಸಮಸ್ಯೆ, ಆರೋಗ್ಯ ಬಗ್ಗೆ ಸಮಸ್ಯೆ ಗುರುಜಿ. ಆರೋಗ್ಯನೇ ಸರಿ ಇರಲ್ಲ ಗುರುಜಿ, ಯಾವಾಗೂನು ನನ್ಗೆ ಇದೇ ಪ್ರಾಬ್ಲಮ್ ಗುರುಜಿ. ಆರೋಗ್ಯದಲ್ಲಿ ಆಗ್ತಾ ಇರ್ತಕ್ಕಂತಹ ವ್ಯತ್ಯಾಸಗಳನ್ನ ಮೇಲಿಂದ ಮೇಲೆ ಸರಿಪಡಿಸ್ಕೊಳ್ಬೇಕಲ್ವಮ್ಮ? ಯಾಕೆಂದ್ರೆ ಅದು ಬೆಳೆದು ದೊಡ್ಡದಾದ್ರೆ, ಹೆಮ್ಮರ ಆದ್ರೆ ಆಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ. ನಿಮ್ಮ ಮಾಲೂರಲ್ಲಿ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಬಹಳ ಫೇಮಸ್, ತುಂಬಾ ಚೆನ್ನಾಗಿ ಅಲ್ವಮ್ಮ? ಆ ದೇವಸ್ಥಾನದಲ್ಲಿ 9 ಮಂಗಳವಾರ ಸ್ವಾಮಿಗೆ ಒಂದಿಷ್ಟು ಹಾಲು, ಕೆಂಪು ವಸ್ತ್ರ, ಒಂದಿಷ್ಟು ತೊಗರಿಬೇಳೆ ಇದನ್ನ ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ ಹುತ್ತದ ಮಣ್ಣಿನ ಪ್ರಸಾದ ತಂದಿಟ್ಕೊಂಡು ಬೆಳಗ್ಗೆ ಸಾಯಂಕಾಲ ತಪ್ಪದಿರ ಅದನ್ನ ಹಣೆಗಿಟ್ಕೊಳ್ಳಿ. ಇಷ್ಟು ಮಾಡಿ ನಿಮ್ಮ ಆರೋಗ್ಯ ಚೇತರಿಕೆ ಆಗತ್ತೆ, ಮನಸ್ಸಿಗೆ ಶಾಂತಿ ಆಗತ್ತೆ. ಯಾಕೆಂದ್ರೆ ನಿಮ್ಮ ಸ್ವರತರಂಗದಲ್ಲಿ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಇದು ದೇಹದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಇದು ಯಾವುದೇ ದಾಟಿರೋದಲ್ಲ ಅಥವಾ ಯಾವುದೇ ಮಾಟ ಮಂತ್ರವಲ್ಲ. ಅದಕ್ಕೆ ಇದನ್ನ ಇಷ್ಟು ಮಾಡಿದ್ರೆ ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ತುಂಬಾ ಸಮಸ್ಯೆ ಗುರುಜಿ, ಎಷ್ಟಂದ್ರೆ ಸಮಸ್ಯೆ ನಿಲ್ತಾ ಇಲ್ಲ ಗುರುಜಿ. ಪ್ರಾಬ್ಲಮ್ ಒಂದೋದ್ರೆ ಒಂದ್ ಗುರುಜಿ. ನೋಡಿಮ್ಮ, ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಗ್ರಹಗತಿಗಳಲ್ಲಾಗಿರ್ತಕ್ಕಂತಹ ವ್ಯತ್ಯಾಸವೋ ಅಥವಾ ಮನೆಯಲ್ಲಿ ಯಾರೊಬ್ಬರ ನಕ್ಷತ್ರದಲ್ಲಿರ್ತಕ್ಕಂಥ ದೋಷವೋ ಇದು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಒಂದು 9 ಶನಿವಾರ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದಿಷ್ಟು ತೆಂಬಿಟ್ಟಿನಿಂದ ಆರತಿ ಮಾಡಿ. ಅದು ಫಸ್ಟ್ ನಿಮ್ಮ ಮನೆ ದೇವರಿಗೆ ಆರತಿ ಮಾಡಿ, ನಂತರ ತೆಂಬಿಟ್ಟಿನಿಂದ ಮನೆ ದೇವರಿಗೆ ಆರತಿ ಆಗಬೇಕು, ಜೊತೆಗೆ ಆಂಜನೇಯ ಸ್ವಾಮಿಗೆ ಆರತಿ ಆಗಬೇಕು. ಇವೆರಡನ್ನ ಮಾಡಿ ಋಣಬಾಧೆಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಭಾರತೀಯವರೇ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ಕವಿತಾ ಅಂತ, ಮಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಕವಿತಾ ಅವ್ರೆ? ನನ್ ಬಗ್ಗೆ ಕೇಳ್ಬೇಕಿತ್ತು. ಗುರುಜಿ ಇದಾರೆ, ಮಾತಾಡಿಮ್ಮ. ಓಕೆ ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಿಮ್ ಪಾದಾರವಿಂದರಿಗೆ ನನ್ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ಮನೆಯಲ್ಲಿ ಮತ್ತೆ ನನ್ ಮದುವೆಯಲ್ಲಿ ತುಂಬಾ ಸಮಸ್ಯೆ ಗುರುಜಿ. ಹೇಳಮ್ಮ, ಏನ್ ತೊಂದ್ರೆ ತಾಯಿ? ಮನೆಯಲ್ಲಿ ನನ್ಗೆ ಯಾವತ್ತು ನಮ್ಮ ಅಣ್ಣ ತುಂಬಾ ಶಿಸ್ತು ಗುರುಜಿ, ಯಾವಾಗ್ಲೂ ಹಿಂಸೆ ಮಾಡ್ತಿರ್ತಾರೆ. ಇವಾಗ ಮದ್ವೆ ಆಗಿದ್ದಾರೆ ಗುರುಜಿ, ಆದ್ರೆ ಅತ್ತಿಗೆನೆ ಬಿಟ್ಟಿದ್ದಾರೆ. ಅಂದ್ರೆ ಅವ್ರ ಜೊತೆ ಜಗಳ ಮಾಡ್ತಾನೆ ಇರ್ತಾರೆ. ಈಗ ಅವರು ಸಹ ಸ್ವಲ್ಪ ದೂರ ಆಗಿದೆ, ಮಗು ಆಗಿದೆ ಗುರುಜಿ. ಅವ್ರು ಸಹ ಇವಾಗ ಮನೆಗ್ ಬಂದಿದ್ದಾರೆ. ಅವ್ರು ಸಹ ಮೊದ್ಲಿಂದ ಹಾಗೆ ಗುರುಜಿ, ಅವ್ರು ಬಿಟ್ಟಿದ್ರು ಅಣ್ಣನ್ನ. ಅಂದ್ರೆ ಜೊತೆಗಿರುದಿಲ್ಲ. ಅವ್ರು ಇರುದು ಮುಂಬೈಯಲ್ಲಿ ಗುರುಜಿ, ನಾವಿರುದು ಉಡುಪಿಯಲ್ಲಿ. ಅವ್ರು ಮುಂಬೈ ಅಂದ್ರೆ ಇಷ್ಟ, ಊರಲ್ಲಿ ಇರುದು ಇಷ್ಟ ಇಲ್ಲ ಅವರಿಗೆ. ಆದ್ರಿಂದ ಬಿಟ್ಟಿದ್ದಾರ. ಅದ್ರಿಂದ ಅಣ್ಣ ಬೇರೆ ಕಡೆ ಟರ್ನ್ ಆಗಿದ್ದಾರೆ ಇವಾಗ. ಅದೀಗ ತುಂಬಾ ಸಮಸ್ಯೆ ಆಗಿದೆ. ಇವಾಗ ಅವ್ರು ಬಂದಿದ್ದಾರೆ, ಆದ್ರೆ ಅಣ್ಣ ಅವ್ರನ್ನ ಇದ್ ಮಾಡ್ತಾ ಇಲ್ಲ. ನಿನ್ ಜೊತೆ ನಾ ಬಾಳಲ್ಲ, ಹಾಗೆ ಹೀಗೆ ಅಂತಿದ್ದಾರೆ ಗುರುಜಿ. ನೋಡಮ್ಮ, ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಬರೀ ಒಂದೇ ಕಡೆ ತಪ್ಪು ಅಂತ ನಾವು ಹೇಳಬಾರ್ದಾಗತ್ತೆ. ಯಾಕೆಂದ್ರೆ ನೋಡಿಮ್ಮ, ದಂಪತಿಗಳ ಮಧ್ಯದಲ್ಲಿ ಏನೇ ಇದ್ರು ಸಹಿತ, ಹೆಣ್ಣು ಎಲ್ಲೇ ಹುಟ್ಟಿದ್ರು ಸಹಿತ ನೋಡಿ, ನದಿ ಎಲ್ಲಿ ಹುಟ್ಟಿದ್ರು ಸಮುದ್ರ ಸೇರತ್ತೆ. ಹಾಗೆ ಹೆಣ್ಣು ಮಕ್ಕಳು ಎಲ್ಲೇ ಇದ್ರು ಸಹಿತ ಗಂಡನ ಮನೆಗೆ ಬಂದಾಗ ಅಲ್ಲಿನ ಪರಿಸರನ ಒಗ್ಗೋಬೇಕಾಗತ್ತೆ. ಆ ಪರಿಸರದಲ್ಲಿ ಕಷ್ಟ ಇರುತ್ತೆ ನಿಜ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಬಾಲ್ಯದಿಂದ ತಂದೆ ತಾಯಿ ಮನೆಯಲ್ಲಿದ್ದು ಅಲ್ಲಿನ ಪರಿಸರ, ಆ ಒಂದು ಸುಖ, ಸಂತೋಷ, ಜೀವನ, ನೆಮ್ಮದಿ ಇವೆಲ್ಲವನ್ನು ಇಟ್ಕೊಂಡಿರ್ತೀರಿ.
ಸಡನ್ ಆಗಿ ಮದುವೆ ಆಗಿ ಗಂಡನ ಮನೆಗೆ ಬಂದು ಈ ಪರಿಸರಕ್ಕೆ ಹೋಗಬೇಕಂದ್ರೆ ತುಂಬಾ ಕಷ್ಟ. ಅದಕ್ಕೆ ಅದನ್ನ ಹೆಣ್ಣು ಅನ್ನೋದು ಅದನ್ನ ಮಹಾಶಕ್ತಿ ಅಂತ ಹೇಳ್ತಾರೆ. ಕಾರಣ ಆ ಹೆಣ್ಣಲ್ಲಿ ಆ ಗುಣ ಇದೆ. ಅದಕ್ಕೆ ಅದರದೇ ಆದಂತಹ ಪ್ರಚೋದನ ಶಕ್ತಿಯಿಂದ ಸನ್ಮಾರ್ಗದತ್ತ ನಡಿಬೇಕೇ ವಿನಃ ಅದನ್ನ ಬೇರೊಂದು ಕಡೆ ಹರಿ ಬಿಡಬಾರದು. ಆಗ ಕಡಿವಾಣ ಹಾಕಿದ್ರೆ ಆ ಮದುವೆಯಾದ 1 ವರ್ಷದಲ್ಲಿ ಏನು ಸುಖ ಸಂತೋಷ ಯಾವ ರೀತಿ ನಿಮ್ಮ ಮನಸ್ಸು ತೀರ್ಮಾನ ಹೋಗುತ್ತೋ ಅದು ಲೈಫ್ ಲಾಂಗ್ ಅಷ್ಟೇ ಚೆನ್ನಾಗಿರುತ್ತೆ. ಆ ಮದುವೆ ಆದಂತಹ ವರ್ಷದಲ್ಲಿ ಏನಾದ್ರು ಇಂಥ ಅಚಾತುರ್ಯಗಳಾದ್ರೆ ಖಂಡಿತ ಆ ಜೀವನ ಸೆಟೆಟ್ ಆಗೋದಿಲ್ಲ, ತುಂಬಾ ಕಷ್ಟ ಅನ್ಸುತ್ತೆ. ಈಗ ನೋಡಿ, ನಿಮ್ಮ ಅಣ್ಣನೂ ಬೇರೊಂದು ಕಡೆ ಮನಸ್ಸು ಅಂತ ಹೇಳ್ತಿದ್ದೀರಿ, ನಿಮ್ಮ ಅತ್ತಿಗೆ ಈಗ ನಾನು ಪುನಃ ಬೇಕು ನನ್ನ ಗಂಡ ಅಂತ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದೀರಿ. ಇಂತಹ ಪರಿಸ್ಥಿತಿಯಲ್ಲಿ ಇವರನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ತುಂಬಾ ಕಷ್ಟ ಆಗತ್ತೆ. ಈಗ ಅವರು ಇನ್ನೊಬ್ಬರನ್ನ ಹರಿಸಿ ಹೋದಾಗ ಅವರು ಇವ್ರ ಮೇಲೆ ಇಟ್ಟಿರ್ತಕ್ಕಂಥ ಆಸೆ ಆಕಾಂಕ್ಷೆಯೋ ಅಥವಾ ಆಸಕ್ತಿನೋ ಅಥವಾ ಅವ್ರು ಯಾವುದಕ್ಕೆ ಮೋಹಿತರಾಗಿರ್ತಾರೋ ಅದು ತಿಳಿದಂಥ ವಿಚಾರ. ಆದ್ರೆ ಒಂದು ಸತ್ಯಾಂಶ ಏನಪ್ಪಾ ಅಂದ್ರೆ, ಇಲ್ಲಾದಂತಹ ಅವಘಡ ಏನಂದ್ರೆ, ಇಬ್ರು ಮದುವೆ ಆದ ವರ್ಷದಲ್ಲಿ ದಾಂಪತ್ಯನ ನೆಮ್ಮದಿಯಾಗಿ ನೋಡದಿರೋದ್ರಿಂದ ಇಂತಹ ಅವಘಡಗಳು ಜಾಸ್ತಿ ಆಗ್ತಾ ಇದೆ. ಇದು ನಿಮ್ಮಲ್ಲಷ್ಟೇ ಅಲ್ಲ, ಪ್ರತಿಯೊಂದು ಕಡೆ ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರತಿಯೊಬ್ಬರ ಕುಟುಂಬದಲ್ಲೂ ಈ ಸಮಸ್ಯೆ ಕಾಡ್ತಾ ಇದೆ. ಇದು ಯಾತಕ್ಕೆ ಬರುತ್ತೆ? ನಮ್ಮಲ್ಲಿರ್ತಕ್ಕಂಥ ನಾವು ಮಾಡ್ತಕ್ಕಂಥ ತಪ್ಪು ಒಪ್ಪುಗಳೇ. ಇದು ಇನ್ನೊಬ್ಬರು ಮಾಡಿಸ್ತಕ್ಕಂಥದ್ದಲ್ಲ. ನಾವು ಯಾವಾಗ ದಾಂಪತ್ಯದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ನೋಡಿ ಆ ಮದುವೆಯಾದ ವರ್ಷದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಜೀವನ ಬೆಳೆಸ್ತೀವೋ ಹಾಗೆ ಸುಖಮಯವಾಗಿರುತ್ತೆ. 3 ದಿವಸಕ್ಕೂ ತವ್ರ ಮನೆಗೆ ಹೋಗ್ತಕ್ಕಂಥದ್ದು, ಈತ ಗಂಡ ಸರಿಯಾಗಿ ಹೆಂಡತಿನ ಸರಿಯಾಗಿ ಮಾತಾಡದೇ ಇರ್ತಕ್ಕಂಥದ್ದು, ಈತ ಇವನಿಷ್ಟದ ಪ್ರಕಾರ ಟೂರ್ ಮಾಡ್ತಾ ಇರೋದು, ಹೆಣ್ಣು ಮಗು ಅವರಿಷ್ಟದ ಪ್ರಕಾರ ಟೂರ್ ಮಾಡ್ತಾ ಇರೋದು. ಇದು ಮಾಡೋದ್ರಿಂದ ಅರ್ಥ ಇದೆಯಾ? ಇದಕ್ಕೆ ಜೀವನ ಆಗತ್ತಾ? ಆದರೂ ಇದಕ್ಕೆ ಸಂಬಂಧಪಡ್ತಕ್ಕಂಥ ಕೆಲವು ರಹಸ್ಯಗಳನ್ನು ಹೇಳ್ತೇನೆ, ಸ್ವಲ್ಪ ಸಮಯ ಕಾಯಮ್ಮ. ನಾಳೆ ಬೆಳಿಗ್ಗೆ ಕೂಡ 8 ಗಂಟೆಗೆ ಮರೆಯದೆ ನೋಡಿ, ಯಾಕಂದ್ರೆ ಭೀಮನ ಅಮಾವಾಸ್ಯೆ ನಾಳೆ ಬಹಳ ವಿಶೇಷವಾಗಿ ಮೂಡಿ ಬಂದಿದೆ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮ. ಅಷ್ಟೇ ಅಲ್ಲ, ರಾತ್ರಿ 9 ಗಂಟೆಗೆ ನಾಳೆ ನಾಡಿದ್ದು ಅಂದ್ರೆ ಶನಿವಾರ ಭಾನುವಾರ ಆನಂದ ಸಂಸಾರ ಕಾರ್ಯಕ್ರಮ ಕೂಡ ಭೀಮನ ಅಮಾವಾಸ್ಯೆಯ ಪ್ರಯುಕ್ತವೇ ಬಹಳ ವಿಶೇಷವಾಗಿ ಮೂಡಿ ಬಂದಿದೆ. ಜೊತೆಗೆ ಕಿರುತೆರೆಯ ಕಲಾವಿದರು ಸತಿಪತಿಗಳ ಸಮೇತರಾಗಿ ಆಗಮಿಸಿದ್ದಾರೆ. ಬಹಳ ಸೊಗಸಾಗಿ ಮೂಡಿ ಬಂದಿರುವಂತಹ ಕಾರ್ಯಕ್ರಮ ಮತ್ತೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ. ಹಾಗೆ ಭಾನುವಾರ ಗುರೂಜಿಯವರು ಸಿಗ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ. ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ಜರುಗ್ತಾ ಇದೆ. ಎಲ್ಲಿ ಅಂದ್ರೆ ಕಗ್ಲಿಪುರ ಗ್ರಾಮದ ಅರಮನೆ ಮೈದಾನ, ಕನಕಪುರ ರಸ್ತೆ, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು. ಕರುನಾಡ ಗಜಕೇಸರಿ ಸೇನೆಯವರು ಆಯೋಜಿಸಿರುವಂತಹ ಕಾರ್ಯಕ್ರಮ. ಗುರೂಜಿಯವರಿಗೆ ಕರುನಾಡ ಗಜಕೇಸರಿ ಬಿರುದನ್ನ ಕೂಡ ನೀಡ್ತಾ ಇದ್ದಾರೆ ಈ ಒಂದು ಸಂಘದವರು. ಹಾಗಾಗಿ ಎಲ್ಲರೂ ಬಂದು ಭಾಗವಹಿಸಿ. ಗುರುಜಿ, ನೀವಾಗ್ಲೇ ಕವಿತಾ ಅವರಿಗೆ ತಿಳಿಸ್ತಾ ಇದ್ರಿ, ದಾಂಪತ್ಯದಲ್ಲಿ ಅವರ ಅಣ್ಣನ ಕುರಿತಾಗಿ ಕೇಳಿದಾಗ ವಿರಸ ಬರೋದು ಅಂತರ ಜಾಸ್ತಿ ಆದಾಗ ಅಂತಾನೆ ಹೇಳ್ತಾ ಇದ್ರಿ. ಅವ್ರಿಗೆ ಒಂದು ಪರಿಹಾರ ಕೂಡ ನೀಡ್ತೇನೆ ಅಂತ ಹೇಳ್ತಿದ್ರಿ. ಖಂಡಿತಮ್ಮ, ಈ ಪರಿಹಾರ ಇದು ಅವರೊಬ್ಬರ ಸಮಸ್ಯೆಗೆ ಅಷ್ಟೇ ಅಲ್ಲ, ಯಾರೊಬ್ಬರ ದಾಂಪತ್ಯದಲ್ಲಿ ಸಮಸ್ಯೆಗಳು ಬಂದಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆಯ ಸಮೀಪದಲ್ಲೆಲ್ಲಾದರೂ ಅಶ್ವತ್ಥ ವೃಕ್ಷ ಇದ್ದರೆ, ಅಶ್ವತ್ಥ ವೃಕ್ಷದಲ್ಲಿ ನಾಗರಕಲ್ಲಿದ್ದರೆ, ನಾಗರಕಲ್ಲದಲ್ಲಿ ಜೋಡಿ ನಾಗರ ಇದ್ದರೆ, ನೋಡಿ ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಇರಬೇಕು, ಅಶ್ವತ್ಥದಲ್ಲಿ ಬೇವು ಮತ್ತು ಅಶ್ವತ್ಥ ಎರಡರ ಮಧ್ಯದಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಆಗಿರಬೇಕು. ಪ್ರತಿಷ್ಠಾಪನೆಗೆ ಸಾಧ್ಯವಾದಷ್ಟು ಶೀತಬಂಧನಕ್ಕಿಂತ ಅಷ್ಟಬಂಧನ ಬಹಳ ವಿಶೇಷವಾಗಿರುತ್ತೆ. ಅಷ್ಟಬಂಧನದಲ್ಲೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಜೋಡಿ ನಾಗರ, ಆ ನಾಗರ ಅಂದರೆ ಎರಡೂ ಒಂದಕ್ಕೊಂದು ಸಮ ಹೀಗೆ ಸೇರಿರ್ತಕ್ಕಂಥದ್ದು ಅಂದರೆ ಜೋಡಿ ನಾಗರ. ಅಂತಹ ನಾಗರ ಕಲ್ಲಿಗೆ ಮೈತುಂಬ ಅರಿಶಿಣವನ್ನು ಹಚ್ಚಿ, ಅಂದರೆ ನಾಗರ ಕಲ್ಲು ಅನುಷ್ಠಾನ ಮಾಡುವಾಗ ನೀವು ಮನೆಯಲ್ಲಿ ಹೊಟ್ಟೆಗೆ ಆಹಾರವನ್ನು ಏನು ತೆಗೆದುಕೊಂಡಿರಬಾರ್ದು. ಬೆಳಗ್ಗೆ ಎದ್ದು ಬೇಗ ತಲೆಗೆ ಸ್ನಾನ ಮಾಡಬೇಕು, ತಲೆ ಚೆನ್ನಾಗಿ ಒರೆಸ್ಕೋಬೇಕು, ತಲೆಯ ಕಡೆ ಕೂದಲು ಅಂದರೆ ಹಿಂಭಾಗ ಕೂದಲಿನ ಆ ಒಂದು ಹನಿ ಏನಿದೆ, ತಲೆ ಕೂದಲಲ್ಲಿ ನೀರಿರ್ತಕ್ಕಂಥದ್ದು, ನೀರು ಚೆನ್ನಾಗಿ ಒರೆಸ್ಕೊಳ್ಬೇಕು. ಆ ನೀರಿನ ತಲೆ ಕೂದಲಲ್ಲಿರ್ತಕ್ಕಂಥ ಹನಿ ಏನಾದರೂ ನಾಗರ ಕಲ್ಲಿಗೆ ಬೀಳೋದು, ನಾಗರ ಕಟ್ಟೆ ಮೇಲೆ ಬೀಳೋದು ಆದರೆ ಅದರಷ್ಟು ಮಹಾಪರಾಧ ಇನ್ನೊಂದಲ್ಲ. ಮೊದಲು ಹೊಡಿತಕ್ಕಂಥದ್ದೇ ಕಣ್ಣಿಗೆ ಏಟದು. ಯಾಕೆಂದ್ರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಲೆ ಚೆನ್ನಾಗಿ ಒರೆಸ್ಕೊಂಡು ಹೋಗಿ ಅಶ್ವತ್ಥ ಪ್ರಾರ್ಥನೆ, ನಾಗರ ಕಲ್ಲು ಪ್ರಾರ್ಥನೆ ಇನ್ನೇನು ಸಮೀಪಿಸ್ತಿದೆ ನಾಗರ ಪಂಚಮಿ. ನಾಗರ ಪಂಚಮಿ ಎಂದು ಪ್ರತಿಯೊಬ್ಬರು ತಲೆಗೆ ಸ್ನಾನ ಮಾಡ್ತೀರಿ, ಆದರೆ ತಲೆ ಸರಿಯಾಗಿ ಒರೆಸ್ಕೊಳ್ತೀರಾ, ತಲೆ ಕೂದಲಲ್ಲಿ ಏನಾದ್ರು ನೀರು ತೊಟ್ಟಿಡೋ ಥರ ಮಾಡಿಕೊಂಡು ಆ ನೀರೇನಾದ್ರು ಅಪ್ಪಿತಪ್ಪಿ ಏನಾದ್ರು ನಾಗರ ಕಲ್ಲು ಮೇಲಾಗಲಿ, ಅಶ್ವತ್ಥ ವೃಕ್ಷದ ಮೇಲೆ ಅಥವಾ ಅಶ್ವತ್ಥ ಕಟ್ಟೆ ಮೇಲೆ ಏನಾದ್ರು ಬಿದ್ದಿದ್ದೆ ಆದರೆ ನಿಮಗೆ ಫಸ್ಟ್ ಕಣ್ಣಿಗೆ ತೊಂದರೆ ಆಗುತ್ತೆ. ಆ ಕಣ್ಣಿನಿಂದ ನಾಳೆ ಇಲ್ಲದ ಸಮಸ್ಯೆ ಅನುಭವಿಸ್ತೀರಿ. ಯಾಕೆಂದ್ರೆ ತಪ್ಪು ಮಾಡೋದು ಸಹಜ, ಆ ತಪ್ಪು ಮಾಡಿ ಅದರ ಪ್ರಾಯಶ್ಚಿತ್ತ ಇದೆಯಲ್ಲ ಭಾರಿ ಕಷ್ಟ. ಅದಕ್ಕೋಸ್ಕರ ಆ ತಪ್ಪನ್ನು ಮಾಡಬೇಡಿ. ಸಾಧ್ಯವಷ್ಟು ತಲೆ ಚೆನ್ನಾಗಿ ಒರೆಸ್ಕೊಳ್ಳಿ. ನೀವು ಇಲ್ಲಿ ಮಾಡಬೇಕಾದ್ದು ತಲೆಗೆ ಸ್ನಾನ ಮಾಡಬೇಕು, ತಲೆ ಚೆನ್ನಾಗಿ ಒರೆಸ್ಕೋಬೇಕು, ಜೋಡಿ ನಾಗರಕ್ಕೆ ಅರಿಶಿಣ ಹಚ್ಚಬೇಕು. ಅರಿಶಿಣ ಹಚ್ಚಿದಾದ ನಂತರ ಒಂದಿಷ್ಟಪ್ಪ ತೆಂಬಿಟ್ಟಿನಲ್ಲಿ ಅದೆರಡು ದೀಪಗಳನ್ನು ಹಂಚಿ ಅಲ್ಲೇ ಇಡಬೇಕು. ಇಟ್ಟು ಯಾವ ದಂಪತಿಗಳ ಮಧ್ಯದಲ್ಲಿ ವಿರಸವಿದೆಯೋ, ಯಾವ ದಾಂಪತ್ಯ ನೆಮ್ಮದಿ ಇಲ್ದಿರ ಇದೆಯೋ, ಗಂಡಾಗ್ಲಿ ಹೆಣ್ಣಾಗ್ಲಿ ಅವ್ರು ಈ ಕೆಲಸ ಮಾಡಬೇಕು. ಮಾಡಿ ಅವರಿಬ್ಬರ ಹೆಸರನ್ನು ಸಹಿತ ಆ ಜೋಡಿ ನಾಗರದ ಹತ್ರ ಹೇಳ್ಕೊಂಡು 11 ಪ್ರದಕ್ಷಿಣೆ ಮಾಡೋದ್ರಿಂದ, ಪ್ರದಕ್ಷಿಣೆ ಮಾಡಿ ಆ ದೀಪ ಮಾಡ್ತಿರಲ್ಲ ಜೋಡಿ ದೀಪ, ಆ ದೀಪದ ತೆಂಬಿಟ್ಟಿನ ದೀಪದ ಪ್ರಸಾದವನ್ನ
ನೀವು ಫಸ್ಟ್ ತೆಗೆದುಕೊಂಡು ನಂತರ ಹಾಲು ಕಾಫಿ ಟಿಫನ್ನು ನಿಮ್ಮ ಇಷ್ಟ ಬಂದಿದ್ದ ಪದಾರ್ಥ ತೆಗೆದುಕೊಳ್ಳಿ. ಆದರೂ ನಾನ್ ವೆಜ್ ಮುಟ್ಟಬಾರ್ದು, ಪ್ಯೂರ್ ವೆಜ್ಜಲ್ಲಿ ಇರಬೇಕು, ಸಾಧ್ಯವಾದಷ್ಟು ಕ್ರಮಬದ್ಧವಾಗಿ ಆಗಬೇಕು. ನಾಗನ ಅನುಷ್ಠಾನ ಮಾಡಬೇಕಾದ್ರೆ ಎಷ್ಟು ಮಡಿ ಆಚಾರಗಳನ್ನು ನೋಡ್ತಿರೋ ಅಷ್ಟು ಒಳ್ಳೆಯದು. ಯಾಕೆಂದರೆ ನಾಗ 24 ಗಂಟೆ ವರ್ಷದ 365 ದಿವಸ ತಂಪಾದಂತಹ ಸ್ಥಳದಲ್ಲಿ, ತಣ್ಣನೆಯ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಹುತ್ತದ ಒಳಗೆ ಯಾವಾಗಲೂ ಕೂಲಾಗಿರುತ್ತೆ, ತಣ್ಣಗಿರುತ್ತೆ. ಆ ಪರಿಸರದ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಹುತ್ತಕ್ಕೆ ಹಾಲು ಹಾಕುವಂಥವ್ರು, ಇನ್ನೊಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ಹುತ್ತಕ್ಕೆ ಹಾಲು ಹಾಕುವಂಥವ್ರು ಒಂದು ಗ್ಲಾಸ್ ತಗೊಂಡು ಹಾಲು ತುಂಬ ತೆಗೆದುಕೊಂಡು ಒಳಗಡೆ ಹಾಕ್ಬಿಡೋದಲ್ಲ. ಹುತ್ತಕ್ಕೆ ಹಾಲು ಹಾಕಬೇಕು. ಎಲ್ಲಿ ಹಾಕಬೇಕು? ಹುತ್ತದ ಸುತ್ತ ಆ ಮರದ ಮಣ್ಣಿನ ಬುಡಕ ಹಾಕಬೇಕೇ ವಿನಃ ಹುತ್ತದ ಕೊಳವೆಯಲ್ಲಿ ಹಾಲು ಹಾಕ್ತಕ್ಕಂಥದ್ದಲ್ಲ. ಹುತ್ತದ ಕೊಳವೆಯಲ್ಲಿ ನೀವು ಹಾಲು ಹಾಕಿದ್ದೆ ಆದರೆ, ಒಳಗಡೆ ಹಾವಿದ್ದಿದ್ದೆ ಆದರೆ, ಆ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಚೀಮೆಗಳು ಹುಟ್ಕೊಳ್ಳುತ್ತೆ. ಅದು ಹಾವಿಗೆ ತೊಂದರೆ ಮಾಡುತ್ತೆ. ಆ ತೊಂದರೆ ಮಾಡಿದಾಗ ಮರುಕ್ಷಣ ಆ ತೊಂದರೆ ಆದಂಥ ಕಾಲದಲ್ಲಿ ಅದರಿಂದ ಶಾಪಕ್ಕೆ ನಾವು ಗುರಿ ಆಗ್ತೇವೆ ವಿನಃ ಅದರಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದಲ್ಲ. ಯಾವುದೇ ಪಶು ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಮಾಡಬಾರ್ದು. ಈ ನಮ್ಮ ಸಾಮಾನ್ಯಕ್ಕೆ ಹೇಳಬೇಕಂದ್ರೆ ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ನಮ್ಮ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ದೋಷಗಳಿಗೆ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ವನಸಿರಿಗಳಾಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅಂತಹದಕ್ಕೆ ತೊಂದರೆ ಕೊಡ್ದಿರ ನಮ್ಮ ಸೇವೆ ಮಾಡ್ಕೋಬೇಕು. ಆ ಸೇವೆಯಿಂದ ಬಂದಂಥ ಲಾಭವನ್ನು ತೆಗೆದುಕೋಬೇಕು. ನಮ್ಮ ಅನುಕೂಲಕ್ಕೋಸ್ಕರ ಪಶು ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಕೊಟ್ಟಿದ್ದೆ ಆದರೆ ಖಂಡಿತ ಅದರದ್ದು ಮತ್ತಷ್ಟು ಪಾಪ ನಮ್ಮ ತಲೆಗೆ ಸುತ್ತಕೊಳ್ಳುತ್ತೆ. ಯಾವತ್ತು ಮಾಡಿದ್ದುಣ್ಣೋ ಮಹಾರಾಯ, ನಾನೇನು ಮಾಡ್ತೀನೋ ಅದು ನಾನು ಊಟ ಮಾಡಲೇಬೇಕು. ನನ್ನಲ್ಲಿ ಒಳ್ಳೇದಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದಿದ್ರೆ ಕೆಟ್ಟದ್ದಾಗತ್ತೆ. ಆ ಒಳ್ಳೇದು ಕೆಟ್ಟದರ ಮಧ್ಯದಲ್ಲಿ ಪರಿಮಿತಿ ಇಟ್ಕೊಂಡು ಆಲೋಚನೆ ಮಾಡಿ ಕೆಲಸ ಮಾಡೋದ್ರಿಂದ ಜೀವನ ಶ್ರೇಯೋಭಿಲಾಷಿ ಆಗುತ್ತೆ. ಒಳ್ಳೇದಾಗಲಿ. ಖಂಡಿತ ಗುರುಜಿ, ಅಂದ್ರೆ ಹೇಳ್ತಾ ಇರೋದು ನೀವೇನಂದ್ರೆ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳಕ್ ಹೋಗಿ ಇನ್ನಷ್ಟು ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ಬಾರ್ದು ಅಂತ ತಿಳಿಸ್ತಾ ಇದ್ದೀರಾ. ಹಾಗೆ ವೀಕ್ಷಕರೇ, ಮತ್ತೊಮ್ಮೆ ನೆನಪನ್ನ ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಬಹಳ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನ ಏರ್ಪಡಿಸಿದ್ದಾರೆ. ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮವನ್ನ ಸವಿತಾ ಸಮಾಜ ಕಲಾವಿದರ ವೇದಿಕೆಯವರು. ಹಾಗಾಗಿ ತಾವೆಲ್ಲರೂ ಆಸಕ್ತರೆಲ್ಲರೂ ಬರಬೇಕಾಗಿರೋದು ಬೆಂಗಳೂರಿನ ಬಿ ಚನ್ನಸಂದ್ರದ ಬಳಿ ಇರುವಂತಹ ಬಾನಸವಾಡಿ ಅಂಚೆಯ ANR ಭವನದ ಬಳಿಗೆ. ಅಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯವಿದೆ. ಆ ಆವರಣದಲ್ಲೇ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಗುರೂಜಿಯವರು ಹೇಳಿದಂತೆ ಮಡಿಯನ್ನ ಉಟ್ಟು ಬರೋದು ಮಾತ್ರ ಮರಿಬೇಡಿ. ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಯಾರ್ ನಾನು ಮಮತಾ ಅಂತ, ಬೆಂಗಳೂರು ಕುರುಬ್ರಳ್ಳಿಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ, ನಿಮಗೆ ಕೋಟಿ ಪ್ರಣಾಮ. ನಮಸ್ತೆ ತಾಯಿ, ಹೇಳಿ. ಮದ್ವೆ 16 ವರ್ಷ ಆಗಿತ್ತು. ನನ್ಗೆ ಗೊತ್ತಿರ್ಲಿಲ್ಲ ಇವ್ರು ಮದ್ವೆಗಿಂತ ಮುಂಚೆ ಮದ್ವೆ ಮಾಡ್ಕೊಂಡು ಒಂದ್ ಮಗು ಇದೆ ಅಂತ. ಈಗ 14 ವರ್ಷದ ಮೇಲೆ ಅವಳು ಬಂದಿದ್ದಾಳೆ ನನಗೆ ಗಂಡ ಬೇಕು ಅಂತ. ಈ ಮನುಷ್ಯ ಅವ್ರ ಜೊತೆನೆ ಇದ್ಕೊಂಡು 3-4 ವರ್ಷದಿಂದ ನಮ್ ಜೊತೆನೆ ಇಲ್ಲ ಸರ್. ಅಂದ್ರೆ ಮದುವೆ ಮುಂಚೆ ಅವರಿಗೆ ಮದುವೆ ಆಗಿ ಒಂದ್ ಮಗು ಇತ್ತು, ಆದ್ರೆ ಗೊತ್ತಿರ್ಲಿಲ್ಲ ನಮ್ಗೆ. ನಾನು ಬಾಂಬೆಲಿ ಇರ್ತಿದ್ದೆ, ಅವ್ರು ಬೆಂಗಳೂರಲ್ಲಿ ಇದ್ದಿದ್ದು. ಅವ್ರ ಅಕ್ಕ ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಅಲ್ಲಿ ಇರ್ತಾ ಇದ್ರು. ಸೊ ನನ್ಗೆ ಆಡಂಬರ ಜೀವನ ಬೇಡ, ಬಂದವ್ರು ನಮ್ ಜೊತೆ ಸಂಸಾರ ಮಾಡ್ತಾರ, ಆಗದೇ ಇಲ್ವಾ ಅನ್ನೋದು ನಿಮ್ಮ ಹತ್ರ ಕೇಳ್ಬೇಕಾಯ್ತು. ಮತ್ ಇನ್ನೊಂದು ಗುರುಜಿ, ಎಡಗೈಯಲ್ಲಿ ದಾಂಪತ್ಯ ಜೀವನದ ರೇಖೆ ಇರುತ್ತೆ ಅಂತಾರೆ, ಅದು ಹೊಂದಾಣಿಕೆ ಒಂದಿಲ್ಲ, ಅದು ನಿಜನಾ ಸುಳ್ಳು? ಅದಿಲ್ಲ ಅಂದ್ರೆ ಹೊಂದಾಣಿಕೆ ಆಗಲ್ವಾ? ಏನಮ್ಮ, ನಿನ್ನ ಪ್ರಶ್ನೆ 10 ಜನಕ್ಕೆ ಉತ್ತರ ಸಿಗುವಂತ ರೀತಿಯಲ್ಲಿದೆ. ಆದ್ರೆ ನಂಗೆ ಚಿಕ್ಕ ವಯಸ್ಸಲ್ಲೇ ಯಾರು ಹೇಳುದು, ಅದು ನಾನು ನಂಬ್ತಿರ್ಲಿಲ್ಲ. ಈಗ ದೊಡ್ಡಾಯ್ತಾ ನಡೀತದೆ ಬಿಡು. 14 ವರ್ಷದಲ್ಲಿ ಏನೋ ಅಂತ ಸುಖ ಪಡೀಲಿಲ್ಲ ನಾನು. ಏನೋ ಹಣೆ ಬರ ಇದ್ದಂಗ ಆಗ್ಲಿ ಅಂತ ಸುಮ್ನೆ ಅದೇ. ಇವಾಗ ನೋಡಿದ್ರೆ ಅದು ನಿಜನೋ ಸುಳ್ಳು ಅಂತ ನನ್ಗೆ ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನ ಈ ಮೂಗು ಪ್ರಶ್ನೆ 16 ಜನಕ್ಕೆ ಬಾಧಿಸ್ತಾ ಇದೆ ತಾಯಿ. ಹೌದು, ಸಿಕ್ಕಿರೋ ತುಂಬಾ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಗೆ ಆಡಂಬರ ಜೀವನ ಬೇಡ. ನನ್ ಗಂಡ ನಮ್ ಜೊತೆ ಇರ್ತಾರೆ, ನನ್ಗಿಬ್ರು ಮಕ್ಳು, ಒಂದ್ ಗಂಡು ಒಂದ್ ಹೆಣ್ಣು. ನಮ್ ಜೊತೆ ಇರ್ತಾರೋ ಇರಲ್ವೋ ಅಷ್ಟೇ. ಏನಮ್ಮ, ನಿನ್ನಂತ ಹೆಣ್ಮಕ್ಳು ರಾಜ್ಯದಾದ್ಯಂತ ಸಾಕಷ್ಟು ಜನ ದೇಶಗಳಲ್ಲೂ ಸಹಿತ ಈ ಒಂದು ಬಾಧೆ ತಪ್ಪಿದ್ದೇವೇನೋ. ಬಹುಶಃ ಇದೇನು ಶಾಪೋ ಅಥವಾ ಪ್ರಾರಬ್ಧ ಕರ್ಮವೋ ಒಂದು ಅರ್ಥವಾಗಿ ಸಾಯ್ತಾ ಇಲ್ಲ. ಯಾಕೆಂದ್ರೆ ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರು ಹಾಕ್ತಿದ್ದಾರೆ. ಹೆಣ್ಣೆ ಶತ್ರು ಆಗ್ಬಿಟ್ರೆ ಏನಮ್ಮ ಇದು ಪ್ರಪಂಚ? ಒಂದು ಹೆಣ್ಣು ಯೋಚನೆ ಮಾಡ್ಬೇಕಲ್ವಾ? ಅಯ್ಯೋ, ಇನ್ನೊಂದು ಸಂಸಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಅದೇ ನನಗೆ ಜೀವನ. ಇಲ್ಲಮ್ಮ, ನೀನ್ ಮಾಡ್ತಾ ಇರ್ತಕ್ಕಂಥ ಕಾಯಕದಲ್ಲಿ ನಿನ್ನ ತೃಪ್ತಿ ತಂದ್ಕೋಬೇಕು. ಯಾವತ್ತು ನೀನು ಅನಾಥಾಶ್ರಮದಲ್ಲಿ ನೋಡಮ್ಮ, ಅನಾಥಾಶ್ರಮ ಕೆಲಸ ಅಂತ ಹೇಳ್ತಿದ್ಯಾ, ಅಲ್ಲಿ ಎಷ್ಟು ಜನ ಅನಾಥರಿದ್ದಾರೆ, ಅವ್ರಿಗೊಂದು ಸೇವೆ ಮಾಡುವಂತಹ ಭಾಗ್ಯ ನಿಂಗೆ ಸಿಕ್ಕಿದೆ. ಆದ್ರೂ ನಿನ್ ಜೀವನನೂ ಕಷ್ಟ ಇದೆ ತಾಯಿ. ಆದ್ರೆ ಕಷ್ಟದ ಮಧ್ಯದಲ್ಲಿ ಇನ್ನಷ್ಟು ಕಷ್ಟ ಅನ್ನೋಂಗೆ ಇದು ಎಲ್ಲದಕ್ಕಿಂತ ದೊಡ್ಡ ಕಷ್ಟ. ತುಂಬಾ ಅನ್ಲಕ್ಕಿ. ನಾನು ಅನ್ಕೊಂಡಿದ್ದು ಏನು ಆಗಲ್ಲ, ಏನ್ ಅನ್ಕೊಂಡಿರಲ್ವೋ ಅದೆಲ್ಲ ನಡೀತದೆ ನನ್ನ ಜೀವನದಲ್ಲಿ. ಏನಂತ ಗೊತ್ತಾಗ್ತಾ ಇಲ್ಲ. ಇಲ್ಲಮ್ಮ, ಅಧೈರ್ಯ ಪಡ್ಬೇಡ. ನೋಡು, ಮುದ್ದಾದಂತ 2 ಮಕ್ಕಳಿದೆ, ಅದನ್ನು ಮನಸ್ಸಲ್ಲಿ ಗಟ್ಟಿ ತನ್ಕೋ. ಗಂಡ ಬಿಟ್ಟಳು ಅಂತ ಅನ್ನಿಸ್ಕೊಂಡು ಬದುಕೋಕ್ ಇಷ್ಟ ಇಲ್ಲ ಸರ್. ಯಾಕಂದ್ರೆ ನನ್ ಗಂಡ ಒಂದು ತಂದಾಸಿದ್ರು ಸರಿ, ಒಟ್ಟು ಗಂಡ ಅಂತ ಮನೇಲಿ ಇದ್ರೆ ಸಾಕು ಅನ್ಸ್ಬಿಟ್ಟೆ. ತೂಕ ತಾಯಿ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರ ಮನೆಯಲ್ಲೂ ಈ ವಿಚಾರ ತಿಳ್ಕೊಳ್ಬೇಕು. ಜೊತೆಗೆ ಅಷ್ಟೇ ಅಲ್ಲ,
ಈ ಗಂಡ ಈ ತರ ತಪ್ಪು ಮಾಡಿದಾಗ ಅವನು ತಿದ್ದಿ ಬುದ್ಧಿ ಕಲಿಸ್ಬೇಕಾದಂತದ್ದು ಸಹಿತ ಹೆಣ್ಣು ಮಕ್ಕಳು ನೀವೇ ಆಗ್ಬೇಕು. ಹಾಗೆ ಇನ್ನೊಬ್ಬರ ಸಂಸಾರದಲ್ಲಿ ಮೂಗು ತೋರಿಸಿ ನೋಡಮ್ಮ, ಕಂಪ್ಲೇಂಟ್ ಅಂತ ಕೊಡೋದ್ ಬೇಡ ಅನ್ಕೊಂಡು ಸುಮ್ಮನೆ ಇದ್ದೀನಿ ಸರ್. ಯಾಕಂದ್ರೆ ಇಲ್ಲ ನಮ್ಮ ತಾಯಿ, ಭಾವನನ್ನ ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಹೇಳಿ ನಿನ್ನಂತೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸಹಿತ ಗಂಡ ತಪ್ಪುದಾರಿ ತುಳಿತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಆ ಮರುಕ್ಷಣವೇ ಅದನ್ನ ಸರಿತಿದ್ದುಕೊಂಡು ಸಮಂಜಸವಾದಂತ ರೀತಿ ಸಂಸಾರ ಉಳಿಸುವಂತ ನಿಟ್ಟಿನಲ್ಲಿ ನಡಿಬೇಕು. ಆ ಸಂಸಾರ ಆ ಸಮಯದಲ್ಲಿ ಏನಾದ್ರು ಲೂಸ್ ಬಿಟ್ಬಿಟ್ರೆ ಖಂಡಿತ ಹಾಳಾಗುತ್ತೆ ಸಂಸಾರ. ಪುನಃ ಸಂಸಾರ ಸೇರೋದಿಲ್ಲ, ಆ ಸಂಸಾರದಲ್ಲಿ ಬಿರುಕುಂಟಾಗತ್ತೆ. ಹಾಗೆ ನಾನು ಒಂದ್ಸತಿ ಕೈ ಮುಗಿದು ಕೇಳ್ತಿದ್ದೇನೆ, ಸಂಸಾರಸ್ಥರ ಮನೆಗಳಲ್ಲಿ ದಯವಿಟ್ಟು ಯಾವುದೇ ಹೆಣ್ಣು ಮಕ್ಕಳು ಮತ್ತೊಮ್ಮೆ ದಯವಿಟ್ಟು ಪ್ರವೇಶ ಮಾಡಬೇಡಿ. ಯಾಕೆಂದ್ರೆ ಒಂದು ಸಂಸಾರ ಚೆನ್ನಾಗಿ ನಡೀತಿದೆ ಅಂದಾಗ ನರ್ಕ ಮಾಡ್ಬಿಟ್ಟವಳೆ, ಒಂದ್ ಚೂರು ಎಷ್ಟು ನರ್ಕ ಮಾಡೋಳಂದ್ರೆ ಭಗವಂತಂಗ್ ಒಂದು ಗೊತ್ತು. ಕರೆಕ್ಟ್ ತಾಯಿ. ಆದ್ರೆ ಇಲ್ಲಿ ಒಂದು ವಿಚಾರ ಗಂಡು ಹುಟ್ಟಿಸ್ಕೊಂಡಿದ್ದಾನೆ ಈ ಸ್ಟ್ರೆಸ್ ಆದ್ಮೇಲೆ ಮತ್ತೆ. ಆದ್ರೆ ಒಂದು ವಿಚಾರ ಸ್ಪಷ್ಟತೆ ಬೇಕಿದೆ. ಯಾಕೆಂದ್ರೆ ನಿಮಗಿನ್ನ ಮುಂಚಿತವಾಗಿ ಅಲ್ಲಿ ಮದುವೆ ಆಗಿದೆ ಅಂತ ನೀವೇ ಹೇಳ್ತಿದ್ದೀರಿ, ಅದು ಸತ್ಯನಾ? ಅದ್ರ ಬಗ್ಗೆ ಚಿಂತನೆ ಮಾಡಿ. ಸತ್ಯ ಅಂತೆ, ಹೌದಂತೆ. ಅವಳು ಎಲ್ಲ ಬಂದು ನ್ಯಾಯ ಪಂಚಾಯಿತಿ ಎಲ್ಲ ಆಗಿ ಎಲ್ಲ ಆಯ್ತು, ಏನು ಪ್ರಯೋಜನ ಆಗ್ಲಿಲ್ಲ. ಇಲ್ಲಿಮ್ಮ ಇಂಥ ಸಮಯದಲ್ಲಿ ಪರಿಹಾರ ಕೊಡಿ ಸ್ವಾಮೀಜಿ, ನನ್ಗೆ ಲೈನ್ ಸಿಕ್ಕಿರೋದು ತುಂಬಾ ಇದು ಅಂದ್ರೆ, ಯಾಕಂದ್ರೆ ನನ್ ಅನ್ಲಕ್ಕೆ ಅಂತದ್ರಲ್ಲಿ ನಿಮ್ಮಂತ ಪುಣ್ಯ ತುಂಬ್ರಿದು ಲೈನ್ ಕೊಟ್ಟಿದ್ದೀರಾ ಅಂದ್ರೆ ನನ್ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಅಟ್ಟಿಲಕ್ಕ ಮುಂದೆ ಇವತ್ತು ಲೈನ್ ಸಿಕ್ಕಿದೆ. ಖಂಡಿತಮ್ಮ, ನೀನ್ ಆರಾಧನೆ ಮಾಡ್ತಕ್ಕಂಥ ತಾಯಿ ಆಶೀರ್ವಾದ ನಿನಗಿದೆ. ಚಿಂತೆ ಮಾಡ್ಬೇಡ, ನೀನ್ ನಗ್ನಗ್ತಾ ಇರಬೇಕು. ನಿನ್ನ ಈ ಸಂಸಾರದಲ್ಲಿ ಆಗಿರ್ತಕ್ಕಂತಹ ಬಿರುಕಿನ ಸನ್ನಿವೇಶಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಸರಿಪಡಿಸ್ಕೊಳ್ಳುವಂತಹ ಕೆಲವು ದೈವ ರಹಸ್ಯಗಳನ್ನ, ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳನ್ನ ನಾನು ಸೋಮವಾರದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಸೋಮವಾರ ತಪ್ಪದಿರ ನನ್ನ ಕಾರ್ಯಕ್ರಮ ನೋಡಿ. ಆ ಕಾರ್ಯಕ್ರಮದಲ್ಲಿ ಕೆಲವು ವನಸಿರಿಗಳನ್ನು ಸಹಿತ ನಾನು ಪರಿಚಯಿಸ್ತಾ ಇದ್ದೇನೆ. ಆ ವನಸಿರಿಗಳಿಂದ ನೋಡಿಮ್ಮ, ಹಸ್ತ ಸಾಮುದ್ರಿಕೆಯಲ್ಲಿ ದಂಪತಿಗಳ ಮಧ್ಯದಲ್ಲಿ ಅಂದ್ರೆ ಆ ಗಂಡ ಹೆಣ್ಣಿನ ಒಂದು ರೇಖೆ ಅಂತ ಏನಿದೆ, ಇದ್ರ ಮಧ್ಯದಲ್ಲಿ ಯಾವಾಗ ಒಂದು ಬಿರುಕು ಬಿಟ್ಟಿರುತ್ತೆ ಅದು ಪುನಃ ಕೂಡೋದು ತುಂಬಾ ಕಷ್ಟನೇ. ಆ ದಂಪತಿಗಳಿಗೆ ಆ ಜೀವನಕ್ಕೆ ಸುಖ ಸಿಗೋದು ತುಂಬಾ ಕಷ್ಟನೇ. ಅದ್ರ ಮಧ್ಯದಲ್ಲಿ ಅದಕ್ಕೆ ಪರಿಹಾರ ಭಾಗಗಳು ಅಲ್ಲೇ ರೇಖೆಗಳಲ್ಲಿರುತ್ತೆ. ಆ ಪರಿಹಾರ ಅಂತಕ್ಕಂಥದ್ದು ಏನು ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ನಿಮ್ಮ ಹಸ್ತ ಸಾಮುದ್ರಿಕೆ ನಾನು ನೋಡ್ಬೇಕಾಗಿ ಬರುತ್ತೆ. ಅದಕ್ಕಾಗಿ ನೀವು ಒಂದು ಚಿತ್ರ ಫೋಟೋ ತೆಗೆದು ಕಳಿಸ್ಕೊಡಿ, ನಾನು ನೋಡಿ ತಿಳಿಸ್ತೀನಿ. ಅವನು ಮನೆ ಬಿಟ್ಟು ಹೋಗ್ತಾ ಇರ್ತಾನೆ, 3 ಸತಿ ಮನೆ ಬಿಟ್ಟು ಹೋಗಿದ್ದಾನೆ. ಇರ್ಲಿಮ್ಮ, ಚಿಂತೆ ಮಾಡಬೇಡಿ. ಇನ್ನ ಮುಂದಿನ ವಿಚಾರ ನಾನು ಮಾತಾಡೋದಕ್ಕೆ ಬೇಕು, ಸಮಯ ತುಂಬಾ ಕಡಿಮೆ ಇದೆ, ನಾನು ಮಾತಾಡ್ತೀನಿ. ಇವತ್ತು ಸಂಜೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇದೆ. ತಾವು ಸಾಧ್ಯವಾದರೆ ಬನ್ನಿ, ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಯಾಕೆಂದ್ರೆ ಬಹಳ ಶ್ರಮಪಟ್ಟು ಅನುಷ್ಠಾನವನ್ನು ಮಾಡಿ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳಿ ಆಷಾಢ ಶುಕ್ರವಾರದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಬಹಳ ವಿಶೇಷವಾಗಿ ನಡೀತಿದೆ. ಅದರಲ್ಲಿ ರಮೇಶು ಮತ್ತು ರಮೇಶ್ ಬಾಬು ಅಂತಕ್ಕಂತಹ ಇಬ್ಬರು ಬಹಳ ಶ್ರಮ ಬಿದ್ದು ಈ ಅನುಷ್ಠಾನವನ್ನು ಮಾಡ್ತಿದ್ದಾರೆ. ಜೊತೆಗೆ ಇನ್ನು ಭಾನುವಾರದ ವಿಶೇಷ ಸಂಚಿಕೆ ಭಾನುವಾರ ಸಹಿತ ಒಂದು ಅನುಷ್ಠಾನ ಇದೆ, ತಿಳಿಸ್ಬಿಡಮ್ಮ. ಖಂಡಿತ. ಕರ್ನಾಟಕ ಗಜಕೇಸರಿ ಸೇನೆಯವರು ಆಯೋಜಿಸಿರುವಂತಹ ಕಾರ್ಯಕ್ರಮ ಇರೋದು ಕಗ್ಲಿಪುರ ಗ್ರಾಮದ ಅರಮನೆ ಮೈದಾನ, ಕನಕಪುರ ರಸ್ತೆ, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದಕ್ಷಿಣ. ಖಂಡಿತವಾಗ್ಲೂ ಎಲ್ಲರೂ ಬನ್ನಿ, ಭಾಗವಹಿಸಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಅಡ್ರೆಸ್ ಅನ್ನ ಕೂಡ ನಾವು ತಿಳಿಸಿದ್ದೇವೆ ಆಗ್ಲೇ. ಹಾಗಾಗಿ ಎಲ್ಲರೂ ಲಕ್ಷ್ಮೀ ಪೂಜೆಯಲ್ಲಿ ಕೂಡ ಬಂದು ಭಾಗವಹಿಸಿ. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಸಿಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ.